ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ಪ್ರತಿ ಸಂಚಿಕೆಯಲ್ಲೂ ಕೂಡ ನಮಗೆ ನೀಡ್ತಾ ಹೋಗ್ತಾರೆ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಅಂದರೆ ಕಷ್ಟ ಅಂತ ಕೆಲವರು ಹೇಳ್ತಾರೆ, ಆದರೆ ಗುರುಜಿಯವರು ಕೇವಲ 15 ದಿನಗಳಲ್ಲಿ ಆನ್ಲೈನ್ ಕ್ಲಾಸಸ್ನ ಮುಖಾಂತರವಾಗಿ ಜ್ಯೋತಿಷ್ಯವನ್ನು ಕಲಿಸಿಕೊಡ್ತಿದ್ದಾರೆ. ಹಾಗಿದ್ರೆ ಜ್ಯೋತಿಷ್ಯ ನಿಜಕ್ಕೂ ಕೂಡ ಕಷ್ಟನಾ? ಸೊ ಜ್ಯೋತಿಷ್ಯ ಯಾವ ರೀತಿಯಾದಂಥ ಸಬ್ಜೆಕ್ಟು, ಜ್ಯೋತಿಷ್ಯವನ್ನು ಕಲಿಯೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿದೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದೇ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಾನು ಹೇಳ್ದಂಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿರ್ಬೋದು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಗುರೂಜಿಯವರು ನೀಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಅಂದರೆ ಜ್ಯೋತಿಷ್ಯ ಕಷ್ಟ ಅಂತಾರೆ, ನಿಜಕ್ಕೂ ಇದು ಕಷ್ಟನಾ? ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿ ಇರೋವಂಥವ್ರಿಗೆ ಗುರೂಜಿಯವರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಗುರುಗಳೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಜ್ಯೋತಿಷ್ಯ ಅಂದಿದ ತಕ್ಷಣ ಒಂದು 20 ವರ್ಷ ಬೇಕು, 30 ವರ್ಷ ಬೇಕು ಅಂತ ಹೇಳ್ತಾರೆ. ಅದು ಆ ಒಂದು ವಿಚಾರದಲ್ಲಿ ಭಾಳ ತಪ್ಪು ಮಾಹಿತಿ ಬಂದಿದೆ. ಈಗ ಒಂದು ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಹಾಕ್ತೀವಿ, ಎಷ್ಟರ ಮಟ್ಟಿಗೆ ಅದು ಯಾವ ಮೂಲದಲ್ಲಿ ಇದೆ, ಯಾವ ಒಂದು ವಿಚಾರದಲ್ಲಿ ಇರ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಜನ ಫುಲ್ ಸ್ಕ್ರೀನೇ ಹಾಕಿಬಿಡಿ, ಫುಲ್ ಸ್ಕ್ರೀನ್ ಹಾಕಿದ್ರೆ ಕಾಣಿಸುತ್ತೆ ಅನಿಸುತ್ತೆ. ಫುಲ್ ಸ್ಕ್ರೀನ್ ನನ್ನನ್ನು ಇದು ಮಾಡಿ ಫುಲ್ ಸ್ಕ್ರೀನ್ ಹಾಕಿ ಅದನ್ನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಮೊದಲು ಮಧ್ಯದಲ್ಲಿರ್ತಕ್ಕಂಥದ್ದು ಹೇಗೆ ನಾವು ಡಿವೈಡ್ ಮಾಡಿದ್ದೀವಿ, ಇದು ಯಾರು ಅಲ್ಲಿಯೂ ಅಸ್ಟ್ರಾಲಜಿಲಿ ತೋರಿಸಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿ, ಅಲ್ಲಿ ಓಕೆ. ಈಗ ಇದನ್ನು ನೋಡಿದ್ರೆ ಮಧ್ಯದಲ್ಲಿ ನಮಗೆ ಋಗ್ವೇದ ಇದೆ, ಸಾಮವೇದ ಇದೆ, ಯಜುರ್ವೇದ ಇದೆ, ಅಥರ್ವೇದ ಇದೆ. ಇದು ನಮ್ಗೆ ಅರ್ಥ ಆಗುತ್ತೆ ಆ ಯೆಲ್ಲೋ ಕಲರ್ ಇದರಲ್ಲಿ. ಹೌದು. ಸೊ ಅದರ ಒಳಗಡೆ ನಾವು ನೋಡಬೇಕು. ಅದರೊಳಗಡೆ ಇರ್ತಕ್ಕಂಥದ್ದು 4: ಸಂಹಿತ, ಉಪನಿಷದ್ದು, ಬ್ರಾಹ್ಮಣಾಸ್ ಅಂತ ಬರುತ್ತೆ, ಹಾಗೆ ಆರ್ಯನ್ಕ್ಯಾಸ್ ಅಂತ ಬರ್ತಕ್ಕಂಥದ್ದು. ಅದರೊಳಗಡೆ ನಾವು ಇನ್ನೂ ಒಂದು ನೋಡಿದಾಗ 4 ಸೂತ್ರಗಳು ಬರುತ್ತೆ. ಹಾಗೆ ಅದರಲ್ಲಿ ಆಗಮಾಸ್ ಅಂತ ಬರುತ್ತೆ, ಉಪವೇದ ಅಂತ ಬರುತ್ತೆ, ವೇದಾಂಗಾಸ್ ಅಂತ ಬರುತ್ತೆ. ಜ್ಯೋತಿಷ್ಯ ವೇದಾಂಗದ ಒಳಗಡೆ ಬರುತ್ತೆ. ಇನ್ನು ವೇದದಲ್ಲೇ ಬರೋದೇ ಇಲ್ಲ, ಮೇಲ್ಗಡೆ ಬರೋದೇ ಇಲ್ಲ. ಅದು ಅಷ್ಟು ದೊಡ್ಡ ಗ್ರಂಥದಲ್ಲಿ ಬರೋದೇ ಇಲ್ಲ. ಸಣ್ಣ ಪಾರ್ಟ್ ಇದು, ಸಣ್ಣದಂದ್ರೆ ಬಹಳ ಚಿಕ್ಕ ಪಾರ್ಟ್ ಇದು. ಅಲ್ಲಿ ವೇದಾಂಗದಲ್ಲಿ ನಮಗೆ 6 ಬರುತ್ತೆ. ಶಿಕ್ಷಾ, ಛಂದಸ್ಸು, ನೀವು ಅಲ್ಲಿ ಕೆಳಗಡೆ ನೋಡ್ಬೋದು ವೇದಾಂಗ ಅಂತ ಒಂದು ಪಿಂಕ್ ಕಲರಲ್ಲಿದೆ. ಆ ಕೆಳಗಡೆ ವೇದಾಂಗಾಸ್ ಅಂತಿದೆ. ಆ ವೇದಾಂಗಾಸ್ ಕೆಳಗಡೆ 3ನೇದು ಜ್ಯೋತಿಷ್ಯ, 3ನೇ ಲೆವೆಲ್ ಜ್ಯೋತಿಷ್ಯ. ಅಷ್ಟೇ, ಸಣ್ಣ ಸಬ್ಜೆಕ್ಟ್ ಅದು, ದೊಡ್ಡ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಸಣ್ಣ ಸಬ್ಜೆಕ್ಟ್, ದೊಡ್ಡ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಅಲ್ಲಿ ನೀವು ನೋಡ್ಬೋದು ಶಿಕ್ಷಾ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ, ನಿರುಕ್ತ, ಕಲ್ಪ. ಇದೆಲ್ಲ ನಮಗೆ ವ್ಯಾಕರಣ ಎಲ್ಲರಿಗೂ ಗೊತ್ತು, ವ್ಯಾಕರಣ ಕಲ್ತಿದ್ದೀವಲ್ಲ, ಅದೇ ಇರ್ತಕ್ಕಂಥದ್ದು. ಛಂದಸ್ ಅಂತಂದರೆ ಮೀಟರ್ ಅಂತ ಕರಿತೀವಿ. ಯಾವ್ಯಾವ ಒಂದು ಅಳತೆಯಲ್ಲಿ ನಾವು ಮಾಡಬೇಕು ಅಂತ, ಎಷ್ಟೆಷ್ಟು ಅಳತೆಯಲ್ಲಿ ಟೆಂಪೋ ಮಾಡಬೇಕು ಅಂತ. ಸೊ ಹಾಗೆ ನಿರುಕ್ತ ಮತ್ತು ಕಲ್ಪ ಇದೆಲ್ಲ ನಮಗೆ ಒಂದು ರಿದಮಿಕ್ ಪ್ಯಾಟರ್ನ್ಸ್ ಹೇಗೆ ನಾವು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಸಬ್ಜೆಕ್ಟ್ ಇದು. ಹಾಗೆ ನಾವು ಇನ್ನೂ ಬೇರೆ ಬೇರೆ ಹೋಗಬೇಕು ಅಂತಂದರೆ ಉಪವೇದಗಳಿಗೆ ಹೋದರೆ ಅಲ್ಲಿ ಆಯುರ್ವೇದ ಸಿಗುತ್ತೆ ನಮಗೆ. ನಿಮಗೆ ಎಡಗಡೆ ಹೋಗ್ಬೇಕು, ನೀವು ಉಪವೇದಗಳು ಹೋಗಬೇಕು. ನೋಡಿ, ವೇದಾಂಗದಲ್ಲಿ ಜ್ಯೋತಿಷ್ಯ, ಉಪವೇದಗಳಲ್ಲಿ ನಮಗೆ ಆಯುರ್ವೇದ, ಧನುರ್ವೇದ, ಅರ್ಥಶಾಸ್ತ್ರ, ಗಂಧರ್ವ ವೇದ ಇವೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣಿಸುತ್ತೆ. ಇತಿಹಾಸ ಎಲ್ಲರಿಗೂ ಗೊತ್ತು. ಇತಿಹಾಸಕ್ಕೆ ಹೋದಾಗ ನಮಗೆ ರಾಮಾಯಣ, ಮಹಾಭಾರತ ಎಲ್ಲ ಬರುತ್ತೆ. ಹಾಗೆ ನಾವು ಉಪನಿಷದ್ಗೆ ಹೋಗ್ತೀವಿ. ಆತ್ರೇಯ, ಛಂದೋಗ್ಯ ಮತ್ತು ಕೇನ, ತೇತ್ರೇಯ ಇವೆಲ್ಲ ಹೆಸರುಗಳು ಉಪನಿಷದ್ಗಳೇ. ಸೂತ್ರಗಳಿಗೆ ಹೋಗ್ತೀವಿ, ಅನೇಕ ಸೂತ್ರಗಳು, ಬ್ರಹ್ಮಸೂತ್ರ, ಧರ್ಮಸೂತ್ರ, ಅರ್ಥಸೂತ್ರ, ಕಾಮಸೂತ್ರ, ಮೋಕ್ಷಸೂತ್ರ, ಶಿವಸೂತ್ರ, ನಾರದ ಸೂತ್ರಗಳು ಹೋಗ್ತೀವಿ. ಎಲ್ಲ ಸೂತ್ರ, ಯಾವ್ಯಾವ ಥರ ಸೂತ್ರ ಇರ್ತಕ್ಕಂಥದ್ದು.
ಉಪಪುರಾಣ ಬೇರೆ ಇರ್ತಕ್ಕಂಥದ್ದು, ಅದಾದಮೇಲೆ ಸಂಹಿತಾಸ್ ಇರ್ತಕ್ಕಂಥದ್ದು, ಹಾಗೆ ಆಗಮಾಸಲ್ಲಿ ವೈಷ್ಣವ ಆಗಮ, ಪಂಚರತ್ನ ಆಗಮ, ಹಾಗೆ ಶೈವ ಆಗಮ, ಇದೆಲ್ಲವೂ ಕೂಡ ಇದರಲ್ಲಿ ಶಾಸ್ತ್ರದಲ್ಲಿ ಓದೋದು ಎಷ್ಟೊಂದಿದೆ. ನಮ್ಮ ಶಾಸ್ತ್ರದಲ್ಲಿ ಬೇರೆ 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 ಒಂದು ವಾಸ್ತುಶಾಸ್ತ್ರ ಅವೆಲ್ಲ ಬೇರೆ ಬೇರೆ ಥರ ಬರ್ತಕ್ಕಂಥದ್ದು. ಮಹಾಪುರಾಣಗಳಲ್ಲಿ ಇಷ್ಟು ಪುರಾಣ ಬರುತ್ತೆ: ಅಗ್ನಿ ಪುರಾಣ, ಭಗವತ್ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಗರುಡ ಪುರಾಣ ಇಲ್ಲಿ ಬರುತ್ತೆ ನೋಡಿ. ಮಹಾಪುರಾಣ ಅದು ಯಾವುದ್ರೊಳಗಡೆ? ಇಲ್ಲಿ ಮಹಾಪುರಾಣ ಒಳಗಡೆ ಗರುಡ ಪುರಾಣ ಬರೋದು. ಜೀವನದಲ್ಲಿ ಏನು ಪಾಪಕರ್ಮಗಳು ಮಾಡಬಾರ್ದು ಇಲ್ಲಿ ಬರುತ್ತೆ. ಜ್ಯೋತಿಷ್ಯದೊಳಗಡೆ ಎಲ್ಲನೂ ಬರಲ್ಲ. ಸೊ ಸಂಬಡಿ ಥಿಂಕಿಂಗ್ ದಿಸ್ ಇಸ್ ವಾಟ್ ಈಸ್ ದೇರ್, ಅದೆಲ್ಲ ಬರೋದಿಲ್ಲ. ಹಾಗೆ ಇಲ್ಲಿ ಮತ್ತೆ ನಮಗೆ ಇದ್ರ ಒಳಗಡೆ ನಮಗೆ ಸ್ಮೃತಿ ಅಂತ ಬರುತ್ತೆ, ಸ್ಮೃತೀಸ್ ಅಂತ ಬರುತ್ತೆ. ಅದಾದಮೇಲೆ ಮಹಾಪುರಾಣಸ್ ಅಂತ ಬರುತ್ತೆ, ಎಡ್ಜ್ ಓವರ್ ಲಾಸ್ಟಲ್ಲಿ ಉಪಪುರಾಣಸ್ ಅಂತ ಬರುತ್ತೆ. ಹಾಗೆ ಇತಿಹಾಸ ಅಂತ ಬರುತ್ತೆ. ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತು, ರಾಮಾಯಣ ಮಹಾಭಾರತ ನಮ್ಮದು ಇತಿಹಾಸ ಇರ್ತಕ್ಕಂಥದ್ದು. ಹಾಗೆ ನಾವು ಇಲ್ಲಿ ಕೆಳಗಡೆ ಹೋದಾಗ ಸ್ಮೃತಿ ಅಂತ ಮನುಸ್ಮೃತಿ, ಯಜ್ಞವಲ್ಕ ಸ್ಮೃತಿ, ಪರಾಶರ ಸ್ಮೃತಿ, ನಾರದ ಸ್ಮೃತಿ ಅಂತ ಬರುತ್ತೆ. ಇದು ವೇ ಆಫ್ ಲೈಫ್ ಅಂತ ನೋಡ್ತಕ್ಕಂಥದ್ದು. ವಾಪಸ್ ಬರೋಣ, ವೇದಾಂಗದಲ್ಲಿ ನಾವಿದ್ದೀವಿ ಈಗ. ಆ ವೇದಾಂಗದಲ್ಲಿ ಇರ್ತಕ್ಕಂಥದ್ದು ಮೂರನೇದು ಜ್ಯೋತಿಷ್ಯ. ಇದರಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ, ಒಂದು ಆಸ್ಟ್ರಾನಮಿ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ, ಹಾಗೆ ಇದರಲ್ಲಿ ಸ್ವಲ್ಪ ಸಣ್ಣ ಮ್ಯಾಥಮೆಟಿಕ್ಸು, ಹಾಗೆ ಸ್ವಲ್ಪ ಡಿಗ್ರಿ ಕ್ಯಾಲ್ಕುಲೇಷನ್ನು. ವೆರಿ ಸಿಂಪಲ್ ಆಗಿದೆ, ಅದಕ್ಕೆ ಹೇಳಿದ್ದು 15 ಡೇಸಲ್ಲಿ ಕಲಿಬೋದು. ಈ ಸಣ್ಣ ಸಬ್ಜೆಕ್ಟ್ನ ಈ ಜ್ಯೋತಿಷ್ಯ ವೇದಾಂಗದಲ್ಲಿ ಒಂದು ವೇದದ ಅಂಗ ಅಂತ ಕರಿತೀವಿ ನಾವು. ವೇದದಲ್ಲಿ ಒಂದು ಸಣ್ಣ ಅಂಗ, ಅದಕ್ಕೆ ವೇದಾಂಗ ಅಂತ ಕರೆಯೋದು. ವೇದನೇ ಅಲ್ಲ ಇದು. ಅದು ನಾವು ಈ ಮೇಲಿರ್ತಕ್ಕಂಥ ಈ 4 ವೇದಗಳು ಕರೆಯೋಷ್ಟಕ್ಕೆ ಮೋಸ್ಟ್ಲಿ ಒಂದು 4 ಜನ್ಮ ಬೇಕು ಅನಿಸುತ್ತೆ. ಋಗ್ವೇದ, ಸಾಮವೇದ, ಯಜುರ್ವೇದ. ಯಾಕಂದರೆ ಈ 4 ವೇದಗಳು ಒಂದು ಜನ್ರೇಷನಿಂದ ಬಂದಿಲ್ಲ. ಒಂದು ಅಂದಾಜು ಒಂದು 15 to 20 ಜನರೇಷನ್ ಆದಮೇಲೆ ಈ 4 ಫಾರ್ಮ್ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಇದಕ್ಕೆ ಬಾಸ್ ಇಲ್ಲ. ಋಗ್ವೇದ ಯಾರು ಬರೆದಿರೋದು? ಸಾಮವೇದ, ಯಜುರ್ವೇದ, ಅಥರ್ವೇದ ಯಾರು ಬರೆದು? ಯಾರು ಇಲ್ಲ. ದೇರ್ ಇಸ್ ನೋ ಬಾಸ್ ಅಟ್ ಆಲ್. ಅದಕ್ಕೆ ನಮಗೆ ಬೇರೆ ಧರ್ಮದಲ್ಲಿ ಒಬ್ಬರ ಹೆಸರು ಹೇಳ್ಬೋದು, ಯಾವುದೇ ಧರ್ಮ ಹೇಳಿ ಒಬ್ಬರ ಹೆಸರು ಹೇಳ್ಬೋದು ಆರಾಮಾಗಿ, ಅವರೇ ಟಾಪ್ ಅಂತ. ಇಲ್ಲಿ ನಾವು ಹೇಳೋಕ್ಕಾಗೋದೇ ಇಲ್ಲ. ಇಲ್ಲಿ ಯಾರು ಟಾಪ್ ಅಂತಂದರೆ, ಈಗ ನಾನು ಶಿವ ಟಾಪ್ ಅಂತಾರೆ, ಇನ್ನೊಬ್ಬ ವಿಷ್ಣು ಟಾಪ್ ಅಂತಾರೆ, ಕೃಷ್ಣ ಟಾಪ್ ಅಂತಾರೆ, ಎಲ್ಲದಕ್ಕಿಂತ ಲಕ್ಷ್ಮಿ ಟಾಪ್ ಅಂತಾರೆ, ಸರಸ್ವತಿ ಟಾಪ್ ಅಂತಾರೆ, ಎಲ್ಲರಿಗೂ ಟಾಪ್. ಇಲ್ಲಿ ದೇರ್ ಇಸ್ ನೋ ಒನ್ ಪರ್ಟಿಕ್ಯುಲರ್ ವಿಚಾರ. ಸೊ ಇಲ್ಲಿ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದದಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸಾಮವೇದ ಅಂತ ಬರ್ತಕ್ಕಂಥದ್ದು ಇದೆ. ಸಾಮವೇದದಿಂದನೇ ಬಂದಿರೋದು ಸಂಗೀತ. ಸಾರಿ ಗ ಮ ಪ ದ ನಿ ಸ ಅಂತ ಬಂದಿದೆಯಲ್ಲ, ಅದು ಬಂದಿರೋದು ತುಂಬಾ ಆಶ್ಚರ್ಯ, ತುಂಬಾ ಜನ ಗೊತ್ತಿಲ್ಲ. ಈ ಸಂಗೀತ ಬಂದಿರೋದು ಪ್ರಾಣಿಗಳಿಂದ. ಯಾರ್ಯಾರು ಸಂಗೀತ ಕಲ್ತಿದ್ದಾರೆ ಹೋಗಿ ಕೇಳಿ. ಸಾ ಎಲ್ಲಿಂದ ಬಂತು, ರೀ ಎಲ್ಲಿಂದ ಬಂತು, ಕತ್ತೆಯಿಂದ ಒಂದು ಬಂದಿರೋದು, ಕುದುರೆಯಿಂದ ಬಂದಿರೋದು, ಆಮೇಲೆ ಒಂದು ಹಂದಿಯಿಂದ ಒಂದು ಸ್ವರ ಬಂದಿರೋದು. ಇದೆಲ್ಲ ಆಯಾ ಇದ್ರದ್ದು ಸ್ವರ ತಗೊಂಡಿದ್ದಾರೆ. ಪ್ರಾಣಿಗಳ ಸ್ವರದಿಂದ ಬಂದಿರತಕ್ಕಂಥದ್ದು. ಸಪ್ತ ಸ್ವರಗಳು ಬಂದಿರೋದು ಪ್ರಾಣಿಗಳಿಂದ. ಸೊ ನೀವು ಸ್ವಲ್ಪ ನೋಡಿದ್ರೆ ಕೆಲವು ವರ್ಡ್ಗಳು ಯಾವುದೋ ಒಂದು ಹಾಡು ಹೇಳ್ಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ಸೌಂಡೇ ಬರುತ್ತೆ ಆ್ಯಕ್ಚುಲಿ ಕರೆಕ್ಟಾಗಿ ಇನ್ಬಿಲ್ಟ್ ಹೋದರೆ. ಈ ಕೋಗಿಲೋದು ಒಂದು ಕೂಗೋದು, ಬೆಳಿಗ್ಗೆ ಪಕ್ಷಿ ಕೂಗೋದು ಒಂದು ಬಂದರೆ ಅದೊಂದು ಸೌಂಡ್ ಬರುತ್ತೆ. ದೇ ಹ್ಯಾವ್ ಟೇಕನ್ ಆಲ್ ದಿಸ್ ಒನ್ ಆ್ಯಂಡ್ ಪುಟ್ ಇನ್ ಟು 7 ವರ್ಟಿಕಲ್ಸ್. ಆ 7 ವರ್ಟಿಕಲ್ಸ್ನೇ ಜಂಬಲ್ ಮಾಡ್ತಾರೆ. ಆ ಕಡೆ ಈ ಕಡೆ ಜಂಬಲ್ ಮಾಡಿ ಬರ್ತಕ್ಕಂಥದ್ದು. ಅಷ್ಟು ಅದ್ಭುತವಾಗಿ ಇರ್ತಕ್ಕಂಥದ್ದು ನಮ್ಮ ಈ ಒಂದು ಶಾಸ್ತ್ರ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ. ಸೊ ಜ್ಯೋತಿಷ್ಯ ಈಗ ನಾನು ಆಲ್ರೆಡಿ ಹೇಳ್ದಂಗೆ 15 ಡೇಸ್. ಯಾಕೆ ಕಲಿಯೋಕ್ಕಾಗಲ್ಲ, ಯಾರು ಹೇಳಿದ್ದು ಕಲಿಯೋಕ್ಕಾಗಲ್ಲ ಅಂತ? ಸುಮ್ಮನೆ ಎಲ್ಲ ಬನ್ನಿ, ಚಾಲೆಂಜ್ ಮಾಡ್ತೀನಿ, ಬನ್ನಿ, ಯಾರು ಹೇಳ್ತಾರೆ ಬನ್ನಿ, ಕರ್ಕೊಂಬನ್ನಿ ಅವ್ರನ್ನೆಲ್ಲ. ಇದು ಕಷ್ಟ ಅಂತ ತೋರಿಸ್ತಾ ಇರ್ತಕ್ಕಂಥದ್ದು ಡ್ರೆಸ್ ಹಾಕೊಳ್ಳೋದು. ಯಾಕಂದ್ರೆ ಡ್ರೆಸ್ ಹಾಕೊಳ್ಳೋದು ಕಷ್ಟ. ಅವ್ರು ಹಾಕೊಳ್ಳೋ ಡ್ರೆಸ್ಗಳಿರ್ತಾವಲ್ಲ ಎಲ್ಲ ಅದು ಇದು ಎಲ್ಲ ಹಾಕೊಂಡು ಮಾಡಬೇಕು ಅಂತ. ಜ್ಞಾನಕ್ಕೂ ವೇಷಕ್ಕೂ ಸಂಬಂಧವಿಲ್ಲ. ಅಲ್ಲಿ ನಮಗೆ ಇನ್ನೊಂದು ಜಾಗದಲ್ಲಿ ಶೃಂಗಾರ ಅಂತ ಬರುತ್ತೆ. ಶೃಂಗಾರದಲ್ಲಿ ಡ್ರೆಸ್ಗಳು ಮಾಡ್ಕೊಳ್ಳೋದು ಬರುತ್ತೆ. ಸೊ ಅದಕ್ಕೂ ಪಾಂಡಿತ್ಯಕ್ಕೂ ಮತ್ತು ಪಂಡಿತರಿಗೂ ಭಾಳ ವ್ಯತ್ಯಾಸ ಇರ್ತಕ್ಕಂಥದ್ದು. ತುಂಬಾ ಕಂಪ್ಲೀಟ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಜ್ಯೋತಿಷ್ಯದಲ್ಲಿ ಖಗೋಳಶಾಸ್ತ್ರ ಮುಖ್ಯ. ಖಗೋಳಶಾಸ್ತ್ರದಲ್ಲಿ ಬಂದಿರತಕ್ಕಂಥ ನಮ್ಮ ಯೂನಿವರ್ಸ್ ಹೇಗೆ ಬಂತು, ವೇದದಲ್ಲಿ ಇದು ಕೊಟ್ಟಿಲ್ಲ. ವೇದದಲ್ಲಿ ಒಂದೇ ಸಿಂಪಲ್ಲು, ನಮ್ಮ ಬ್ರಹ್ಮಾಂಡದ ಮಧ್ಯಭಾಗದಿಂದ ಹಿರಣ್ಯ ಗರ್ಭದಿಂದ ಬಂದಿರತಕ್ಕಂಥದ್ದು ನಮ್ಮ ಎಲ್ಲ. ಸೊ ಅಲ್ಲಿಂದ ಬಂದಿರತಕ್ಕಂಥ ನಾಲೆಡ್ಜ್ ಅಂತ ಬರುತ್ತೆ. ಆ 4 ವೇದಗಳು, 4 ಪಾರ್ಟ್ಸ್ ಅಂತ ತಗೊಳ್ತಾರೆ.
ಅದರೊಳಗಡೆ ಎಷ್ಟೊಂದು ವಿಚಾರ ಇದೆ. ಅದಕ್ಕೆ ಈ ವೇದ ಓದ್ತಾ ಇರ್ತಕ್ಕಂಥವ್ರು ಜ್ಯೋತಿಷ್ಯಕ್ಕೆ ಬರಲ್ಲ. ವೇದ ಓದಿ ಧರ್ಮದ ಬಗ್ಗೆ ಮಾತಾಡೋರು ಜ್ಯೋತಿಷಕ್ಕೆ ಬರಲ್ಲ. ಅದಕ್ಕೆ ಎಷ್ಟೋ ಜನ ಮಠಾಧೀಶ್ವರು ಜ್ಯೋತಿಷ ಬಗ್ಗೆ ಮಾತಾಡಲ್ಲ. ಯಾಕಂದರೆ ವೇದದ ಒಂದು ಸಣ್ಣ ಅಂಗ ಅದು. ವೇದದ ಒಂದು ಸಣ್ಣ ಅಂಗ. ಯಾವುದೇ ಮಠದವರು ಬೇಕಾದ್ರೆ ನೋಡಿ. ಅದಕ್ಕೆ ಜನರಲ್ಲಿ ಸ್ವಲ್ಪ ಅವೇರ್ನೆಸ್ ಕಮ್ಮಿ. ಜ್ಯೋತಿಷ್ಯ ಹೇಳಿದವರು ಮಠದೊಳಗೆ ಇರ್ತಾರೆ. ಹಾಗೆ ಈ ಇದು ಮಠಾಧೀಶ್ವರರು ಕೂಡ ಅವರು ಜ್ಯೋತಿಷ್ಯ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ವೇದಗಳಲ್ಲಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, 4 ವೇದಗಳ ಬಗ್ಗೆ ಮಾತಾಡಿರೋರು, ಜನಗಳು ಹೇಗೆ ಇರಬೇಕು ಲೈಫಲ್ಲಿ ಅಂತ ಹೇಳ್ತಕ್ಕಂಥವ್ರು ಜ್ಯೋತಿಷ್ಯ ಹೇಳಂಗಿಲ್ಲ. ಜ್ಯೋತಿಷ್ಯ ವ್ಯಾವಹಾರಿಕ, ಅರ್ಥ ಮಾಡ್ಕೋಬೇಕು. ಮಠಾಧೀಶ ಬಂದ್ಬಿಟ್ಟು ಈ ಬೆಳಗ್ಗೆ ಚಾನಲ್ಗಳು ಕೆಲವೆಲ್ಲ ಮಠಾಧೀಶ್ವರ ಹತ್ರ ಹೋಗಿ ಫೋಟೋ ಹಿಡಿದ್ಬಿಡ್ತಾರೆ, ಕ್ಯಾಮ್ರಾ ಹಿಡಿದ್ಬಿಡ್ತಾರೆ. ಆ ಮಠಾಧೀಶ್ವರನಿಗೂ ಸಾಮಾನ್ಯ ಜೀವನಕ್ಕೆ ಅವನಿಗೆ ಏನಕ್ಕೆ ಬೇಕು? ಮಠಾಧೀಶ್ವರ ಬರೀ ಒಂದು ಸಾತ್ವಿಕತೆ ಇರ್ತಕ್ಕಂಥದ್ದು, ಅದರ ಜೊತೆ ಭಾಳ ಇಂಪಾರ್ಟೆಂಟಾಗಿ ಮೋಕ್ಷಕ್ಕೆ ದಾರಿ ತೋರಿಸ್ತಕ್ಕಂಥವ್ರು. ಈಗ ನೀವೊಂದು ಏನೋ ಕ್ವಶನ್ ಕಟ್ತೀವಿ, ನಾ ಮನೆ ಕಟ್ಟಿಲ್ಲ ಅಂತ, ಜ್ಯೋತಿಷ್ಯ ಹತ್ರ ಬಂದರೆ ಓಕೆ ಕರ್ಮಫಲ ಅಂತ ನೋಡಿ ಮನೆ ಕಟ್ತೀವಿ ಅಂತ ಹೇಳ್ತೀವಿ. ಮಠಾಧೀಶ್ವರ ಹತ್ರ ಹೋದರೆ ಏನಮ್ಮ ಜೀವನ, ಎಲ್ಲಿದೆ ಮನೆ, ಅಲ್ಲಿದೆ ನಮ್ಮ ಮನೆ ಅಂತ ಏನೇನೋ ಹೇಳ್ತಾರೆ. ಅಂಥದ್ದು ಹೇಳುವ ಅವ್ರು ಕೂತ್ಕೊಂಡು ಜ್ಯೋತಿಷ್ಯ ಹೇಳೋ ಸ್ಥಿತಿ ಬಂದಿದೆ. ಅದಕ್ಕೆ ಪಬ್ಲಿಕ್ಗೆ ತುಂಬ ಜನಕ್ಕೆ ಡಿಫ್ರೆನ್ಷಿಯೇಷನ್ ಗೊತ್ತಾಗ್ತಾ ಇಲ್ಲ. ಈ ಡ್ರೆಸ್ ಹಾಕೊಂಡ್ಬಂದವ್ರೂ ಒಂದೇ ಥರ ಮಾಡ್ತಾರೆ ಎಲ್ಲ. ಅದಕ್ಕೆ ಹೇಳಿದ್ದು, ದೇರ್ ಇಸ್ ಸಮಥಿಂಗ್ ಡಿವಿಷನಲ್ ಪ್ರಾಬ್ಲಮ್ ಇದೆ. ಅಂದರೆ ಯಾವ ಥರ ಇದೆ ಜ್ಯೋತಿಷ್ಯ, ಯಾವುದಕ್ಕೆ ಬರುತ್ತೆ? ಜ್ಯೋತಿಷ್ಯ ಇಸ್ ಪ್ಯೂರ್ ಬಿಸ್ನೆಸ್ ಓರಿಯೆಂಟೆಡ್ ಕರ್ಮ. ಇಟ್ ಇಸ್ ಪ್ಯೂರ್ ಬಿಸ್ನೆಸ್ಸೇ. ನಾನು ಇವತ್ತು ಹೇಳ್ತೀನಿ, ಅದು ಬಿಸ್ನೆಸ್ ಓರಿಯೆಂಟೆಡ್. ಹೇಗೆ ಬಿಸ್ನೆಸ್ ಓರಿಯೆಂಟೆಡ್ ಜ್ಯೋತಿಷ್ಯ? ಜ್ಯೋತಿಷ್ಯ ಹೇಳೋರೆಲ್ಲ ಫ್ರೀಯಾಗಿ ಹೇಳಬೇಕು ಅಂತ ಅವೆಲ್ಲ ಏನಿಲ್ಲ. ಅದು ಬರೋದೇ ಇಲ್ಲ. ವೇದ ಹೇಳೋರು ಫ್ರೀಯಾಗಿ ಹೇಳಬೇಕು, ಮಠದಲ್ಲಿರೋರು ಫ್ರೀಯಾಗಿ ಹೇಳಬೇಕು. ಯಾಕೆ ಮಠದಲ್ಲಿ ಅವ್ರು ಕೂತ್ಕೊಂಡಿರೋದೇ ನಾನು ಏನು ಬೇಡ ಸರ್ವಪರಿತ್ಯಾಗಿ ಅಂತ ಕೂತ್ಕೊಂಡಿದ್ದಾರೆ. ಯಾವ ಅಸ್ಟ್ರಾಲಜರು ಸರ್ವಪರಿತ್ಯಾಗಿ ಅಂತ ಎಲ್ಲೂ ಕೂತ್ಕೊಂಡಿಲ್ಲ. ಸಂಸಾರನೂ ಇರುತ್ತೆ, ಮತ್ತು ಮಕ್ಕಳು ಇರ್ತಾರೆ, ಮದುವೆನೂ ಆಗಿರುತ್ತೆ, ಕಾರು ಇರುತ್ತೆ, ಬಂಗ್ಲೆನೂ ಇರುತ್ತೆ, ಎಲ್ಲನೂ ಇರುತ್ತೆ. ಜ್ಯೋತಿಷ್ಯ ಈಸ್ ಎ ಸೈಕಾಲಜಿಕಲ್ ಡಾಕ್ಟರ್. ಹಿ ರೀಡ್ಸ್ ಅದರ್ಸ್ ಕರ್ಮ and tells what happens in future and showing them the right path. Psychological doctor is astrology based on karma theory. ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಾಬಲಿ ಕಾಂಪೌಂಡರ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ. ಕಾಂಪೌಂಡರ್ಗಳು ಕಮ್ಮಿ ಆಗಬೇಕು. ದೋಷ ಗೀಶದಿಂದ ಯಾವುದೂ ಹೋಗಲ್ಲ. ವಾಟ್ ಹ್ಯಾಸ್ ಟು ಹ್ಯಾಪನ್ ಇಟ್ ವಿಲ್ ಹ್ಯಾಪನ್. ವಾಟ್ ಶುಡ್ ನಾಟ್ ಹ್ಯಾಪನ್ ಇಟ್ ವಿಲ್ ನೆವರ್ ಹ್ಯಾಪನ್. ವಾಟ್ ಮೇ ಹ್ಯಾಪನ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಸೊ ಆ ರೀತಿ ಈ ಹಾಗಾಗತ್ತೆ ಹೀಗಾಗತ್ತೆ, ಪೂಜೆಯಿಂದ ಹಂಗಾಗತ್ತೆ, ಪೂಜೆಯಿಂದ ಹಿಂಗಾಗತ್ತೆ, ಅದ್ಯಾವುದು ಆ ರೀತಿ ಇಲ್ಲ. ಇದರಷ್ಟು ವಿಚಾರ ಮಾತಾಡೋಣ. ಓಕೆ, ಒಬ್ರು ಕಾಲರ್ ಇದ್ದಾರೆ ಗುರುಗಳೇ. ಎಸ್, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? 14/9/2011 7:37 PM. 7:37 PM. ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 14/9/2011. 2011. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಮಂಗಳೂರಲ್ಲಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಎಜುಕೇಶನ್ ಬಗ್ಗೆ. ಬೆಳಿಗ್ಗೆನಾ ಸಂಜೆನಾ ಗೊತ್ತಾಗ್ತಾ ಇಲ್ಲ. ಸಂಜೆ ಗುರುಗಳೇ. ಹೇಳಿ, ಏನು ಕೇಳಬೇಕು? ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಎಜುಕೇಶನ್ ಬಗ್ಗೆ ಏನು ಕೇಳಬೇಕು? ಅಂದ್ರೆ ಈಗ ಅವಳು ಓದುದ್ರಲ್ಲಿ ತುಂಬಾ ಟೆನ್ಷನ್ ಮಾಡ್ತಾ ಇರ್ತಾಳೆ ಓದ್ಲಿಕ್ಕೆ. ಮತ್ತೆ ತುಂಬಾ ಸೆನ್ಸಿಟಿವ್ ಆಗಿರ್ತಾಳೆ, ಕೂಗ್ತಾಳೆ. ಅಂದ್ರೆ ಯಾವ್ದು ಓದಿದ್ರೆ ಸಹ ತುಂಬಾ ನೋವಾಗ್ತದೆ ಅಮ್ಮ, ಅಂದ್ರೆ ಓದ್ಲಿಕ್ಕೆ ಆಗುದಿಲ್ಲ, ನನ್ಗೆ ಕಷ್ಟ ಆಗ್ತದೆ ಓದುದು. 8th ಸ್ಟ್ಯಾಂಡರ್ಡ್ ಈಗ ಅವಳು. ಅದೇ ಅಂದ್ರೆ ಬೇರೆಯವರೆಲ್ಲ ತುಂಬಾ ಇನ್ಸಲ್ಟ್ ಮಾಡ್ತಾರೆ ಸ್ಕೂಲಲ್ಲೆಲ್ಲ, ಫ್ರೆಂಡ್ಸ್ ಇಲ್ಲ ನನ್ಗೆ, ಆತರ ತುಂಬಾ ನೋವಾಗ್ತದೆ. ತುಂಬಾ ಸೆನ್ಸಿಟಿವ್ ಆಗಿ ಮಾತಾಡ್ತಿರ್ತಾಳೆ. ಬೇಗ ನೋವಾಗ್ತದೆ ಏನಾದ್ರೂ ಹೇಳಿದ್ರೆ. ಮತ್ತೆ ಓದಿದ್ದು ತಲೆಗೆ ಹತ್ತುದಿಲ್ಲ, ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇರ್ತಾಳೆ. ಓಕೆ, ಯಾವ ಇದು ಕೊಡ್ಸಿದ್ದೀರಾ ಅವ್ರಿಗೆ? ಸ್ಟೇಟಾ ಅಥವಾ CBSE ಕೊಡ್ಸಿದ್ದೀರಾ? ಸ್ಟೇಟ್. ಓಕೆ, ಸ್ಟೇಟ್ ಕೊಡ್ಸಿದ್ರು ಅವ್ರಿಗೆ ಫಿಯರ್ ಇದೆ. ಮತ್ತು CBSEಗೆಲ್ಲ ಹೋದ್ರೆ ಇನ್ನೂ ಟಫ್ ಇದೆ. ICSE ಎಲ್ಲ ಇಲ್ಲ ಸರ್, ಇಲ್ಲ ಗುರುಜಿ, ಸ್ಟೇಟ್ ಅಲ್ಲಿ ಕಲಿತಿದ್ದಾಳೆ. ನೋಡೋಣ. 2022 ಆದಮೇಲೆ ಕೇತು ಸ್ಟಾರ್ಟ್ ಆಗಿದೆ. ಕೇತು ಸ್ವಲ್ಪ ಡಿಟ್ಯಾಚ್ಡ್ ಪ್ಲಾನೆಟ್ ಅಂತ ಕರೀತಾರೆ. ಕೇತುವಿನ ಕಾಂಬಿನೇಷನ್ ಏನೇನಿದೆ ಅಂತ ನೋಡೋಣ. ಕೇತುವಿನ ಕಾಂಬಿನೇಷನ್ 3ನೇ ಮನೆ. ಇಲ್ಲಿ ಎಜುಕೇಷನಲ್ಲಿ 3ನೇ ಮನೆ ಅಂತ ಬಂದಾಗ ಇಟ್ಸ್ ಎ ವೆರಿ ಸ್ಲೋ ಸ್ಟಾರ್ಟರ್ ಅಂತ ಕರಿತೀವಿ. ಆದರೆ
ಅತ್ಯಂತ ಬುದ್ಧಿಶಾಲಿ ಆಗಿರ್ತಕ್ಕಂಥವ್ರು ಆಗ್ತಾರೆ ಫ್ಯೂಚರಲ್ಲಿ. ಸಿಕ್ಕಾಪಟ್ಟೆ ಬುದ್ಧಿ ಬರುತ್ತೆ, ಸ್ಲೋ ಸ್ಟಾರ್ಟರ್, ಬಟ್ ಆದರೆ ಎಂಡಲ್ಲಿ ಆ ಸ್ಕೂಲ್ಗಿನ ಯಾರಿದ್ದಾರೆ ಎಲ್ಲರಿಗಿಂತ ಅತ್ಯಂತ ಹೈಯೆಸ್ಟ್ ನಾಲೆಡ್ಜ್, ಹೈಯೆಸ್ಟ್ ಇಂಟೆಲಿಜೆನ್ಸ್, ಹೈಯೆಸ್ಟ್ ಚೇಂಜಸ್ಸು ಫ್ಯೂಚರಲ್ಲಿ ಬರುತ್ತೆ. ಹಾಗೆ ಶುಕ್ರ ಬಂದಾಗ ಇವ್ರಿಗೆ 6ನೇ ಮನೆ ಬಂದಾಗ ಕಂಪ್ಲೀಟ್ಲಿ ಲೈಫ್ ಟರ್ನ್ ಆಗುತ್ತೆ. ದಶಾ ಶುಕ್ರ ಬಂದಾಗ 2029 ಆದಮೇಲೆ ಚೇಂಜಸ್ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹುರುಳಿಕಾಳನ್ನು ದಾನ ಮಾಡ್ತಾ ಇರಬೇಕು. ಹಾಗೆ 4ನೇ ಮನೆ ಮತ್ತು 9ನೇ ಮನೆನ ಸ್ಟ್ರಾಂಗಾಗಿ ಆ್ಯಕ್ಟಿವೇಟ್ ಮಾಡಬೇಕು. ಈಗ ನೋಡಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ದಶ ನಡೀತಾ ಇದೆ ಅಂತ ಹೇಳ್ತೀವಿ. ನಮ್ಮ ನಾರ್ಮಲ್ ಜ್ಯೋತಿಷ್ಯ ಹೇಳ್ತಾರಲ್ಲ, ಕೇತುಗೆ ನಾವು ಅಡ್ರೆಸ್ ಮಾಡ್ತೀವಿ. ಸ್ಟ್ರೆಂತ್ ಯಾವ್ದು ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಸ್ಟ್ರೆಂತ್ ಮಾಡೋದು ಯಾವ್ದು ಗೊತ್ತಿಲ್ಲ. ಕೇತು ಅಡ್ರೆಸ್ ಮಾಡಿದ್ರು, ಕೇತು 3ನೇ ಮನೆ ಇದೆ, ದಾನ ಮಾಡಿದ್ರು, ಪೂಜೆ ಮಾಡಿದ್ರು, ಹೋಮ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಸ್ಟ್ರೆಂತ್ ಯಾವುದನ್ನು ಮಾಡಬೇಕು? ಸ್ಟ್ರೆಂತ್ 4 to 9 ಅಂದರೆ ಮಂಗಳ ಇಲ್ಲಿ ಇವ್ರಿಗಿರೋದು. ಮಂಗಳನ ಸ್ಟ್ರೆಂತ್ ಮಾಡ್ಕೋಬೇಕು. 4 to 9 ಎಲ್ಲಿ ಬರುತ್ತೆ ಅಂತ ಹುಡುಕ್ಬೇಕು, ಯಾವ ಗ್ರಹ ಅಂತ. 4ನೇ ಮನೆ, 2ನೇ ಮನೆ, 9ನೇ ಮನೆ. 4ನೇ ಮನೆ ಎಲ್ಲರಿಗೂ ಗೊತ್ತು, 1ನೇ ಮನೆ ಅಂದರೆ ಏನು, 2ನೇ ಮನೆ. ಅದಕ್ಕೆ ಜ್ಯೋತಿಷ್ಯ ಸುಲಭ ಅಂತ ಹೇಳಿದ್ದು. 12 ಮನೆಗಳು ಯಾರು ಮಹಿಳೆಯರು ಕೇಳಿಬಿಡಿ. 1 ಅಂದರೆ ನಾನು, 2 ಅಂದರೆ ಫ್ಯಾಮಿಲಿ, 3 ಅಂದರೆ ಮಾತು, 4 ಅಂದರೆ ಮನೆ ಕಟ್ಟೋದು ಮತ್ತು ತಾಯಿ, 5 ಅಂದರೆ ಮಕ್ಕಳು, 6 ಅಂದರೆ ರೋಗ ಮತ್ತು ವ್ಯಾಜ್ಯ, 7 ಅಂದರೆ ಗಂಡ ಹೆಂಡತಿ, 8 ಅಂದರೆ ಆಯಸ್ಸು, 9 ಅಂದರೆ ತಂದೆ, 10 ಅಂದರೆ ವೃತ್ತಿ, 11 ಅಂದರೆ ಲಾಭ, 12 ಅಂದರೆ ವ್ಯಯ. ಇಷ್ಟೇ ಇರೋದು. ಹೂ ಸೆಡ್ ಯಾವನ ಅದು ಯೂಸ್ ಮಾಡಬಾರ್ದು ಬಾಯಿನಲ್ಲಿ ಅಲ್ವಾ? ಯಾಕೆಂದರೆ ಕೋಪ ಬರ್ತದೆ. ಸಿಂಪ್ಲಿ ದೇ ಆರ್ ಬ್ಲೇಮಿಂಗ್ ದಿ ಸಬ್ಜೆಕ್ಟ್. ಸಣ್ಣ ಮಕ್ಕಳು ಕಲಿಬೋದ್ರಿ. 5ನೇ ಕ್ಲಾಸ್ ಹುಡುಗನೂ ಕೂಡ ಜ್ಯೋತಿಷ್ಯ ಕಲಿಬೋದು. ಯಾವನು ಹೇಳಿದ್ದು? ತಲೆಕೆಟ್ಟಿದೆ. ಮೋಸ್ಟ್ಲಿ ಎಲ್ಲೋ ಹೊಟ್ಟೆ ಹುರ್ಕರಿರ್ಬೇಕು ಅವರೆಲ್ಲ. ಪಕ್ಕಾ ಹೊಟ್ಟೆ ಹುರ್ಕರಿರ್ತಾರೆ. ಯಾಕೆಂದರೆ ಈ ಸಬ್ಜೆಕ್ಟ್ ಎಲ್ಲರಿಗೂ ಹೋಗಬೇಕು ಅಂತಿರಬೇಕು. ಮೋಸ್ಟ್ಲಿ ಇದನ್ನು ಹೇಳ್ಕೊಡದೇ ಇದ್ದರೆ ನಮ್ದು ಏನೇನೋ ಗಲಾಟೆಗಳೆಲ್ಲ ಬರ್ತಾವಲ್ಲ. ಇವ್ರಿಗೆ ಮಾತ್ರ ಸೀಮಿತವಾಗಿದೆ, ಬ್ರಾಹ್ಮಣರಿಗೆ ಮಾತ್ರ ಸೀಮಿತ, ಆ ಸೀಮಿತ, ಯಾವ ಸೀಮಿತನೂ ಇಲ್ಲ. ಎಲ್ಲ ಮನುಷ್ಯರೇ, ಎಲ್ಲರಿಗೂ ಅದೇ ಬ್ರೈನೇ ಇರೋದು. ಏನು ಈ ಜಾತಿಯವ್ರಿಗೆ ಈ ಥರ ಬ್ರೈನ್ ಡಿಸೈನ್ ಆಗಿದೆ, ಈ ಜಾತಿಯವ್ರಿಗೆ ಈ ಥರ ಬ್ರೈನ್ ಡಿಸೈನ್ ಆಗಿದೆಯಾ? ಓಪನ್ ಮಾಡಿದ್ರೆ ಎಲ್ಲರ ಬ್ರೈನ್ ಸ್ಟ್ರಕ್ಚರ್ ಒಂದೇ ಥರ ಇರುತ್ತೆ. ಇಟ್ ಈಸ್ ಓನ್ಲಿ ದಿ ಇಂಟ್ರೆಸ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಅಷ್ಟೇ. ಸೊ ಆ ರೀತಿ ಯಾವುದೂ ಕೂಡ ಹಿಂದೆ ಯಾವುದೂ ಆ ಥರ ಇರಲೇ ಇಲ್ಲ. ವರ್ಣಾಶ್ರಮ ಅವೆಲ್ಲ ಹೇಳ್ತಾರೆ. ಇಲ್ಲೆಲ್ಲಿ ಕೊಟ್ಟಿದ್ದೀನಿ ನಾನು? ಡಿವಿಷನಲ್ ವರ್ಣ ಎಲ್ಲಿ ಬಂತು? ಡಿವಿಷನಲ್ ವರ್ಣ ಬರಲೇ ಇಲ್ಲ. ಸೊ ಮಂಗಳಗೆ ಇವ್ರಿಗೆ ಹವಳ ಒಂದು ಹಾಕಬೇಕು. ಹವಳದ ಜೊತೆ ಈ 9ನೇ ಮನೆ ಇರ್ತಕ್ಕಂಥದ್ದು ನೆಕ್ಸ್ಟ್, ಇದು ಭಾಳ ಇಂಪಾರ್ಟೆಂಟ್. 9th ಹೌಸ್ ಇಸ್ ಹೈಯರ್ ಸ್ಟಡೀಸ್. ರಾಹು ಬರ್ತಕ್ಕಂಥದ್ದು. ಸೊ ಗೋಮೇಧಿಕ ಅಥವಾ ಹವಳ ಅಥವಾ 3 ಮುಖದ ರುದ್ರಾಕ್ಷಿ ಅಥವಾ ಹವಳ, ಯಾವ್ದು ಬೇಕಾದ್ರೂ 9 ಮುಖದ 8 ಮುಖದ ರುದ್ರಾಕ್ಷಿ ಅಥವಾ ಹವಳ ಏನು ಬೇಕಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಚೆನ್ನಾಗಿ ಮಾಡ್ತಾರೆ. 6ನೇ ಮನೆ ಅವ್ರಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. 6ನೇ ಮನೆ ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಎಸ್, ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬೆಳಗಾವಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ, ಪ್ರಶ್ನಾಶಾಸ್ತ್ರ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 88 ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಾನು ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮ್ಮ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ, ಒಳ್ಳೆಯದಾಗಲಿ. ಸರ್, ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನಿಮ್ಮಂಗ ಜ್ಯೋತಿಷ್ ಆಗಿರೋ ಎಲ್ಲ ನಮ್ಮ ಭಾರತ ದೇಶ ವರ್ಲ್ಡ್ಗೆ ಫೇಮಸ್ ಆಗ್ತದೆ ಸರ್. ಏನು ಮಾಡೋದು ಸರ್? ಎಲ್ಲ ಕಾಂಪೌಂಡರ್ ಅಂತಿರಲ್ಲ ನೀವು. ಪರವಾಗಿಲ್ಲ, ಪಬ್ಲಿಕ್ ಹೆಸರಲ್ಲೂ ಕಾಂಪೌಂಡರ್ ಅಂತ ಹೆಸರು ಬಂತಲ್ಲ, ಸಾಕು. ಇಲ್ರಿ, ನಿಜವಾಗ್ಲೂ ಸರ್, ನಿಜವಾಗ್ಲೂ ರೀ. ಎಲ್ಲ ಮೂಢನಂಬಿಕೆ ಅಂತ ಹೊಂಟದಾರೆಲ್ಲ, ಜನ ಹಾಳಾದಾರ. ಹೌದು ಹೌದು, ಏನು ಮಾಡೋಕ್ಕಾಗಲ್ಲ. ಜನ ಮರಳೋ ಜಾತ್ರೆ ಮರಳೋ, ಜನ ಏನು ಮಾಡಿದ್ರು ಡ್ರೆಸ್ ಹಾಕೊಂಡು ಹೋಗಿ ಕಾಲಿಗೆ ಬಿದ್ದುಬಿಡ್ತಾರೆ. ಅವನ ಹತ್ರ ಎಲ್ಲ ಶಕ್ತಿ ಇದೆ ಅಂತ ಏನೂ ಇಲ್ಲ. ಅವ್ನ ಇಟ್ಕೊಂಡೋಗಕ್ಕೆ ಇನ್ನೂ 3 ಜನ ಬೇಕು. ಆ ಕರ್ಮ ಅವ್ರ ಜೊತೆ, ಆ ಕರ್ಮ ಅವ್ರ ಜೊತೆಯಲ್ಲಿ ಇರ್ಬೇಕಂತ ಅವ್ರಿಗೆ ಗೊತ್ತಾಗಲ್ಲ. ಆಟೆಲ್ಲ ಕಲ್ತಿರ್ತಾರೆ ಅವರೆಲ್ಲ ಸರ್. ಈಗ ಮನೆಗೆ ಹೇಳ್ತಿರ್ತಾರೆ ಸರ್, ಮತ್ತೆ ಅದಕ್ಕೆ ಹೇಳ್ತಾರ ಕರ್ಮ ಬಿಡಲ್ಲ ನಿಮ್ಮನ್ನ ಅಂತ ಅಂತಿರ್ತಾರೆ. ಮತ್ತೆ ಅವ್ರಿಗೆ ಬಿಡಂಗಿಲ್ಲ ಅಂತ ಗೊತ್ತರ ಹೇಳ್ತಾರೆ ಅವ್ರಿಗೆ. ನೋಡಿ, ಬೇರೆ ಧರ್ಮದಲ್ಲಿ ಅಂಜಿಕೆ ಇದೆ, ನಮ್ಮ ಧರ್ಮದಲ್ಲಿ ಅಂಜಿಕೆ ಇಲ್ಲ, ಅಷ್ಟೇ ಪ್ರಾಬ್ಲಮ್. ನಮ್ಮಲ್ಲಿ ಅಂಜಿಕೆ ಅನ್ನೋದು ಹೋಗಿದೆ. ಕರ್ಮಫಲ, ಅಯ್ಯೋ ಅದು ಮಾಡಿ ನಮ್ಮ ಕರ್ಮ ಅಂಟ್ಕೊಳ್ಳುತ್ತೆ, ಅದು ಇಲ್ಲವೇ ಇಲ್ಲ. ಇವತ್ತಿನ ನಾಳೆ ಸತ್ವಗಣ ಇವತ್ತು ಅಷ್ಟೇ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವತ್ತು ನಮಗೆ ಶುಗರ್ ಇದೆ, ತಿನ್ನಬಾರ್ದು ಅಂತ ಭಯ ಇರಲಿಲ್ಲ. 2 ಪೀಸ್ ತಿನ್ಬಿಡೋಣ ಮೈಸೂರು ಪಾಕು, ಹೋದ್ರೋಯ್ತು. ಡಾಕ್ಟ್ರ್ ಇದ್ದಾರಲ್ಲ, ಕೂಯಿಸ್ಕೊಳ್ಳೋಣ. ಆಮೇಲೆ ಹಿಂಗೆ ಮಾಡಿದವ್ರಿಗೆ ಏನಾಗುತ್ತೆ, ಒಂದು ಕರ್ಮ ಹೆಂಗೆ ಹೋಗ್ಬಿಡುತ್ತೆ, ಗ್ಯಾಂಗ್ರೀನ್ ಆಗಿಬಿಡುತ್ತೆ.
ಬೆರಳು ಕಟ್ಟು ಕಾಲು ಕಟ್ಟು ಅಲ್ಲಿ ಹೋಗ್ಬಿಡುತ್ತೆ. ಕಂಟ್ರೋಲ್ ಅನ್ನೋದಿಲ್ಲ. ಕರೆಕ್ಟ್. ಸೊ ಹಾಗೆ ಸೊ ಇಲ್ಲಿ ನಿಮ್ಮ ಹೆಲ್ತ್ ಹೆಲ್ತ್ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೀವಿ. ಹೇಳಿ ಸರ್. ಸರ್ 2 ವರ್ಷ 2.5 ವರ್ಷ ಅಂದ್ರೆ ಬ್ಯಾಕ್ ಪೇನ್ ಐತ್ರಿ ಸರ್ ನಮ್ಗೆ. ಯಾವ್ದ್ರಲ್ಲಿ? ಬ್ಯಾಕ್ ಪೇನ್ ಸರ್, ಸೊಂಟ ನೋವು. ಹಾಂ ಓಕೆ ಆಯ್ತಾಯ್ತು, ನೋ ಪ್ರಾಬ್ಲಮ್. ಮಂಗಳನ ಒಂದು ಫಸ್ಟ್ ಹೌಸ್ ನಾವು ಹೆಲ್ತ್ ನೋಡ್ತೀವಿ, 6th ಹೌಸ್ ಕ್ರೋನಿಕ್ ಹೆಲ್ತ್ ನೋಡ್ತೀವಿ, ಓವರ್ ಆಲ್ ಹೆಲ್ತ್ ಹೆಂಗಿದೆ ಅಂತ. ಈ 8ನೇ ಮನೆ ಕ್ರೋನಿಕ್ ಪೇಯ್ನ್ ತೋರಿಸುತ್ತೆ. 1ನೇದೂ ಕೂಡ ಹೆಲ್ತ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಖಂಡಿತವಾಗಿ ಅಲ್ಲಿ ನೋಡೋಣ. 6ನೇ ಮನೆಗೆ ಹೋಗಿ ನೋಡೋಣ. 6ನೇ ಮನೆ ತೋರಿಸುತ್ತೆ. 6ನೇ ಮನೆ 6th ಕಸ್ಪ್ ಹೋಗ್ತೀವಿ. 8ನೇ ಮನೆ ಸ್ವಲ್ಪ ಇಲ್ಲಿ ಕ್ರೋನಿಕ್ ಅಂತ ಬರುತ್ತೆ. ಬಟ್ ಏನು ತೊಂದರೆ ಇಲ್ಲ ಸರ್. ಸ್ಯಾಟ್ರನ್ 7th ಹೌಸಲ್ಲಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ. ಅಂಡರ್ಗ್ರೌಂಡ್ ಮಾತ್ರ 6 ಇದೆ. ನೆಲದ ಮೇಲೆ ಮಲ್ಕೋಬೇಕು. ಶನಿಗೆ ವೆರಿ ವೆರಿ ಸಿಂಪಲ್ ನೋಡಿ, ಇದನ್ನೇ ಹೇಳೋದು ಲೈಫ್ ಸ್ಟೈಲ್. ಅಸ್ಟ್ರಾಲಜಿಲಿ ಇಷ್ಟೇ ಹೇಳೋದು. ಶನಿ ಬಂತ, ಕಾಂಬಿನೇಷನ್ ಬಂತ, ನೆಲದ ಮೇಲೆ ಮಲ್ಕೋ ಸರ್. ನೀವು ನೆಲದ ಮೇಲೆ ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಮಲ್ಕೊಳ್ಳಿ, ಬ್ಯಾಕ್ ಪೇನ್ ಹೋಗೇ ಬಿಡುತ್ತೆ. ವಿತೌಟ್ ಹ್ಯಾವಿಂಗ್ ಎನಿ ಚಾಪೇನೂ ಬೇಡ. ಕಷ್ಟ ಆಗ್ಬೋದು. ನೆಲದ ಮೇಲೆ ಮಲ್ಕೊಳ್ಳಿ. ಅರ್ತ್ ಎನರ್ಜಿ ಬೇಕು ಅಂತ ಹೇಳ್ತಾ ಇದೆ. 7ನೇ ಮನೆ ಅರ್ತ್ ಎನರ್ಜಿ ಥ್ರೂ ಸ್ಯಾಟ್ರನ್. ನೆಲದ ಮೇಲೆ ಮಲ್ಕೊಂಡ್ರೆ ಮುಗೀತು. ಒಂದು ಕರಿ ದಾರ ಕಟ್ಕೊಳ್ಳಿ ಬಲಗೈಲಿ. ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಈ ಮಂತ್ರ ಏನು ಮಾಡುತ್ತೆ? ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಸೆಲ್ಸ್ನ ಎನರ್ಜೈಸ್ ಮಾಡ್ತಾ ಇರುತ್ತೆ. ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಅಂತೇಳಿ ಸೆಲ್ನ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಸೆಲ್ಗೆ ಸೌಂಡ್ ಥೆರಪಿ ಹೋಗ್ತಾ ಇರುತ್ತೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತಂದರೆ 100% ಉದುರುತ್ತೆ. ಓಕೆ, 100% ಉದುರುತ್ತೆ. ಆ ಉದುರಬೇಕು ಅಂದರೆ ಆ ಸೌಂಡ್ ಅಷ್ಟು ಹೈಯಲ್ಲಿದ್ದಾಗ ಉದುರುತ್ತೆ. ತುಂಬ ಜನ ನೋಡಿರ್ಬೋದಲ್ಲ, ಈ ಒಂದು ಗ್ಲಾಸ್ ಇಟ್ಟಿರ್ತಾರೆ, ಸೌಂಡ್ ಏನೂ ಇರಲ್ಲ, ಸೌಂಡ್ ಬಂದಾಗ ಗ್ಲಾಸ್ ಫಳ್ ಅಂತ ಹೊಡೆದೋಗುತ್ತೆ. ಮತ್ತೆ ಅದು ಯಾವುದೋ ಸೌಂಡ್ ತಾನೆ, ಸೌಂಡ್ಗೆ ಗ್ಲಾಸ್ ಹೊಡೆದೋಗಿಲ್ವಾ? ದಿ ಫ್ರೀಕ್ವೆನ್ಸೀಸ್ ಆರ್ ಇಂಪಾರ್ಟೆಂಟ್. ಸೊ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಎಸ್ ಅದು ಗಟ್ಟಿ ಇದೆ, ಈ ಸೌಂಡ್ ಸಾಕಾಗಲ್ಲ, ಇದಕ್ಕಿಂತ ದೊಡ್ಡ ಸೌಂಡ್ ಬೇಕು ಅಂತ ಹೇಳಿ ದೊಡ್ಡ ಫ್ರೀಕ್ವೆನ್ಸಿಗೆ ಹೋಗಬೇಕು. ಓಕೆ, ಸೊ ಇಟ್ ಈಸ್ ಆಲ್ ಫ್ರೀಕ್ವೆನ್ಸೀಸ್. ಓಕೆ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್
ಬ್ರಾಸಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ, ಗುರುಭ್ಯೋ ನಮ. ನನ್ನ ಹೆಸರು ಜನಾರ್ದನ್ ಅಂತೇಳಿ, ಇಲ್ಲೇ ದೇವನಹಳ್ಳಿಯಿಂದ ಬಂದಿದ್ದೀನಿ. ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಿನೇಶ್ ಗುರೂಜಿಯವರು. ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ದಿನೇಶ್ ಗುರೂಜಿಯವ್ರ ಥರ ಯಾರೂ ಇದುವರೆಗೂ ಈ ಥರದ ವಾಸ್ತು ಕಾರ್ಯಕ್ರಮ ಯಾರೂ ಮಾಡಿಲ್ಲ. ತುಂಬ ಉಪಯುಕ್ತವಾಗಿದೆ, ತುಂಬ ಎಕ್ಸಲೆಂಟಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ಕಾರ್ಯಕ್ರಮನ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನನಗೆ ಇದರಿಂದ ತುಂಬ ಅನುಭವ ಆಗಿದೆ, ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಆದ್ದರಿಂದ ಈ ವಾಸ್ತು ಅನ್ನೋ ಟಾಪಿಕ್ನ ಇದುವರೆಗೂ ಯಾರೂ ಈ ಥರ ಮಾಡಿಲ್ಲ. ದಿನೇಶ್ ಗುರೂಜಿಯವರು ಮಾಡ್ತಾ ಇದ್ದಾರೆ, ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಈ ದಿನದ ಏನು ಟಾಪಿಕ್ ಇದೆ ಮತ್ತು ಇವತ್ತಿನ ಸೆಮಿನಾರ್ ಏನಿದೆ ತುಂಬ ಚೆನ್ನಾಗಿ ನಡೀತಿದೆ. ಹಾಗಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮ, ತುಂಬ ಜನಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ತೆ. ನಮಸ್ಕಾರ, ನಾನು ಗುರುಪ್ರಸಾದ್ ಅಂತ. ನಾನು 69ನೇ ಬ್ಯಾಚ್ನ ವಿದ್ಯಾರ್ಥಿ. ನಕ್ಷತ್ರ ನಾಡಿ ನಾವೆಲ್ಲರೂ ಕಲೀಲೇಬೇಕು. ನಮ್ಮ ಜೀವನಗಳನ್ನು ಸುಲಭವಾಗಿ ನಡೆಸಲು ನಕ್ಷತ್ರ ನಾಡಿ ವಾಸ್ತು ಕ್ಲಾಸ್ ಆಗಲಿ ಅಥವಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆಗಲಿ ಕಲಿಯೋದು ಬಹಳ ಮುಖ್ಯ. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನಕ್ಷತ್ರ ನಾಡಿ ಕಲಿತ್ರೆ ನಿಮಗೆ ಮುಂದೆ ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅನ್ನೋದು ಭಾಳ ಸುಲಭವಾಗಿ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಿ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಬಂದರೆ, ಅಥವಾ ನಮ್ಮ ಜೀವನದಲ್ಲಿ ಮುಂದೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮಗಿದ್ರೆ, ಅಥವಾ ಯಾವ ಕ್ಷೇತ್ರದಲ್ಲಿ ನನಗೆ ಏಳಿಗೆ ಆಗುತ್ತೆ, ಸೊ ಯಾವ ಕ್ಷೇತ್ರಕ್ಕೆ ನಾನು ಹೋಗಬೇಕಾಗತ್ತೆ, ಸೊ ಇದ್ರ ಕುರಿತಾಗಿ ನಿಮ್ಗೆ ಏನಾದರೂ ನಿಮ್ಮಲ್ಲಿಯೇ ಮಾಹಿತಿ ಬೇಕು ಅನ್ನೋದಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಬೇಕಾಗತ್ತೆ. ಸೊ ಇದೇ ತಿಂಗಳು 15ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚು. ಸೊ ನೇರ ಸಂಪರ್ಕಕ್ಕಾಗಿ ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ವಾಸ್ತು ತರಗತಿಗಳನ್ನು ಕೂಡ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ವಾಸ್ತು ತರಗತಿಗಳನ್ನು ಕೂಡ ನೀವು ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಅದೇ ನಂಬರ್ಗೆ ನೀವು ಸಂಪರ್ಕಿಸಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ, ನೋಡೋಣ. ಹಲೋ ಮೇಡಮ್, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಗದಗದಿಂದ ಫೋನ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 6ನೇ ತಾರೀಕು ಆಗಸ್ಟ್ 1994. ಟೈಮಿಂಗ್ ಹೇಳಿ. ಟೈಮಿಂಗ್ 6 ಗಂಟೆ 13 ನಿಮಿಷ ಗದಗದಲ್ಲೇ ಹುಟ್ಟಿದ್ದು. ಬೆಳಗ್ಗೆನಾ ಸಂಜೆನಾ? ಬೆಳಗ್ಗೆ. ಓಕೆ, ಯಾವ ಗದಗಲ್ಲಿ ಹುಟ್ಟಿರೋದು? ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಆಕಿ PhD ಮಾಡ್ತಾ ಇದ್ದಾಳೆ ಮೇಡಮ್. ಅದು ಯಾವಾಗ ಮುಗಿಯೋದ್ರಿ ಅಭ್ಯಾಸದ ಬಗ್ಗೆ, ಆಮೇಲೆ ಹೊರಗಡೆ ಹೋಗ್ತಾಳ. BSc 3 ವರ್ಷ ಇರುತ್ತೆ, 3 ವರ್ಷ ಆದ್ಮೇಲೆ ಮುಗಿಯುತ್ತೆ. PhD ಇನ್ನೊಂದ್ಸಲಿ ಹೇಳಿ. PhD ಮೇಡಮ್, PhD. ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಗಳೇ. ಓಕೆ, ನಮ್ಮ ಮೇಲೆ ಈ ಥರ ಕಾಲ್ ಮಾಡಿ PhD ಯಾವಾಗ ಮುಗಿಯುತ್ತೆ ಅಂತ ಕೇಳೋವಂಥ ಒಂದು ಅನಿಸಿಕೆ ಯಾಕೆ ಬಂತು ನಮ್ಮ ಪ್ರೋಗ್ರಾಮಲ್ಲಿ? ಸರ್,
ನಮ್ಮ ತಂಗಿ ನಿಮ್ ಕಡೆಗೆ 91 ಕಾಣಿಸುತ್ತೆ, 91 ಬ್ಯಾಚ್ ನಲ್ಲಿ ಕಲ್ತಿದ್ದಾಳೆ. ನಾನು ಕುತ್ಕೊಂಡಿದ್ದೆ ಆ ಟೈಮ್ ನಲ್ಲಿ. ನೀವೆಲ್ಲರಿಗೂ ಹೇಳೋದನ್ನ ಕೇಳಿ, ಯಾಕಂದ್ರೆ ಈಗ 4 ವರ್ಷ ಮುಗಿತೈತಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಯಾವಾಗ ಮುಗಿಯುತ್ತೆ ಅಂತ ನಮಗೆ ಟೆನ್ಷನ್ ಆಗಿಬಿಟ್ಟಿದೆ. ಈಗ ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ. ಓಕೆ, ಟೆನ್ಷನ್ ಆಗಿದೆ. ಅಲ್ಲ, ನಾನು ಕೇಳಿದ್ದು ಪ್ರಶ್ನೆ ಬೇರೆ. ಯಾಕೆ ನಾವು ಸಾಮಾನ್ಯ ಜ್ಯೋತಿಷ್ಯರ ಹತ್ರ ಹೋಗ್ತಾ ಇಲ್ಲ? ಅಲ್ಲ, ನೀವು ನನ್ನ ಕ್ಲಾಸಲ್ಲಿ ಕೂತ್ಕೊಂಡ್ರೆ ನಮ್ಮ ಮೇಲೆ ಬಂತು. ಇಲ್ಲ ಸರ್, ಅದೇ ನಾವು ಬರೀ ದೋಷನೇ ಹೇಳ್ಕೊತಾ ಇರ್ತಾರ. ನಿಮ್ಮ ಬಾಯಲ್ಲಿ ಬಂತು ನೋಡಿ, ಎಲ್ಲ ಪಬ್ಲಿಕ್ ಕೇಳಿಸ್ಕೊಂಡ್ರಾ? ನಾನು ಹೇಳಿದ್ರೆ ಬೈತೀನಿ ಅಂತೀರಾ? ಪ್ರತಿಯೊಬ್ಬರ ಜನದ ಬಾಯಲ್ಲೂ ಏನಿದೆ? ಯಾವತ್ತು ಎಲ್ಲ ನಾನು ನಿಮ್ ತರನೇ ಇದೀನಿ, ಎಲ್ಲಾದ್ರ ವಿರುದ್ಧನೇ ಹೋಗ್ತಾ ಇದೀನಿ. ಅಬ್ಬಾ, ಎಲ್ಲ ವಿರುದ್ಧ. ನೋಡಿ, ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಬುಧನಲ್ಲಿ 8ನೇ ಮನೆ ಬಂತು ಅಂದರೆ, ಆ PhD ಮುಗಿಸಿದ್ದಾರೆ. ಕೇಳಿಸ್ಕೊಳ್ಳಿ ಇನ್ನೊಂದ್ಸತಿ, PhD ಮುಗಿಸಿದ್ದಾರೆ. ಅವರು ಅಥಾರಿಟಿ ಅವ್ರು ಇರ್ತಾರಲ್ಲ ಮೇಡಮ್, ಅದು ಯಾರು ಅವರು, ಇವರು ಒಬ್ಬರು ಗೈಡ್ ಅಂತ ಇರ್ತಾರಲ್ಲ, ಗೈಡ್ ಅವ್ರು ಅಪ್ರೂವ್ ಮಾಡ್ತಾ ಇಲ್ಲ. ಕೇಳಿಸ್ತಾ? ಹೌದು ಹೌದು ಸರ್, ಅವ್ರ ಗೈಡ್ ಅಂತೂ ಅಪ್ಪ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಬಂದ್ರು ನೋಡಿ ಇವಾಗ ದಾರಿಗೆ. ಮಾಡ್ತಾ ಇದೀಯಾ ಅಂತ ಬಿಟ್ಟಿದೆ ನಾನು. ಯಾಕೆ ಅಂದರೆ 12ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಬುಧ ದಶ ಏನು ಹೇಳುತ್ತೆ ಅಂತಂದರೆ, 8ನೇ ಮನೆ ರಿಸರ್ಚಲ್ಲಿ ಇರ್ತಾರೆ ಅವರು. ಆದರೆ 10 ಬಂದರೆ ಆ ಗೈಡ್ ಕರೆಕ್ಟಾಗಿರ್ತಾರೆ. 10ನೇ ಹುಡುಕ್ತಾ ಇದ್ದಿಲ್ಲ, 10ನೇ ಮನೆ ಹುಡುಕರೆ ಅವ್ರಿಗೆ ಬರ್ತಕ್ಕಂಥದ್ದು. 10 ಇಲ್ಲ. ಸೊ ಇಲ್ಲಿ 10 ಇಲ್ಲ ಅಂದರೆ ಒದ್ದಾಡ್ತಾ ಇರ್ತಾರೆ ಅಂತ ಅರ್ಥ. ಒದ್ದಾಡ್ತಾ ಇರ್ತಾರೆ, ಎಲ್ಲ ಮುಗಿಸಿರ್ತಾರೆ. ಥೀಸಿಸ್ ಅಂತ ಏನೋ ಕರೀತಾರಲ್ಲ, ಎಲ್ಲ ಸಬ್ಮಿಟ್, ರಿಪೋರ್ಟ್ಗೆಲ್ಲ ರಿಜೆಕ್ಟ್ ಮಾಡ್ತಾರೆ. ಸರಿಗೆ ಮಾಡಿಲ್ಲ ಅಂತ ಫ್ರಸ್ಟ್ರೇಷನ್ ಬಂದಿರತಕ್ಕಂಥದ್ದು. ನಿಮ್ಮ ಯಾರು ಇವರು, ನಿಮ್ಮ ಮಗಳಿಗೆ ಫ್ರಸ್ಟ್ರೇಷನ್ ಬಂದಿದೆ. ಈ ಒಂದು ಪ್ರೋಗ್ರಾಮ್ ಯೂಟ್ಯೂಬಲ್ಲಿ ಬರುತ್ತೆ, ನಿಮ್ಮ ಮಗಳಿಗೆ ಹಾಕಿ ತೋರಿಸಿ ಸಮಾಧಾನವಾಗಿ ಇರೋಕ್ಕೆ ಕೇಳಬೇಕು. ಓಕೆ, ಅಂತರ್ಭುಕ್ತಿಲಿ ಯಾವಾಗ 10 ಬರುತ್ತೋ ಆವಾಗ ಮಾತ್ರ ಆಗುತ್ತೆ. ಅಂತರ್ಭುಕ್ತಿಲಿ ಬರಬೇಕು. ಇಲ್ಲೂ 8 ಅಂತರ್ಭುಕ್ತಿಲಿ ಬಂತು. ಇದಾದಮೇಲೆ ಇದರಲ್ಲಿ 10 ಇದೆಯಾ? ಇಲ್ಲ. ಇದರಲ್ಲಿ 10 ಇದೆಯಾ? ಇಲ್ಲ. ಇದರಲ್ಲಿ 10 ಇದೆಯಾ? ಎಸ್, ಸುಮಾರಾಗಿದೆ. 11, 10. ಓಕೆ, ಮೋಸ್ಟ್ಲಿ ಮಂಗಳನಲ್ಲಿ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಸೊ ಅವಾಗ ನಾವು ಹೋಗಿ ಹುಡುಕ್ಬೇಕು, ಟೈಮ್ ಹುಡುಕ್ಬೇಕು. ಅವಾಗ ಬುಧ 2025 ಡಿಸೆಂಬರ್ ರಾಹು. ಸೊ ಅದರಲ್ಲಿ ಮಂಗಳ ಈ ವರ್ಷದ ಕೊನೆ ನವೆಂಬರ್ ಡಿಸೆಂಬರ್ಗೆ ಬರುತ್ತೆ. ಅದಾದಮೇಲೆ ರಾಹು ಆದಮೇಲೆ ಗುರು ಬರ್ತಾನೆ. ಗುರುವಿನ ಕಾಂಬಿನೇಷನಲ್ಲೂ 4-11 ಕಾಂಬಿನೇಷನ್ ಇದ್ದಾಗ 100% ಆಗುತ್ತೆ. ಈ ವರ್ಷದ ಕೊನೆಗಾಗುತ್ತೆ. ಸ್ವಲ್ಪ ಸದ್ಯಕ್ಕೆ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೇಕು ಅಂದರೆ ಎಳ್ಳನ್ನು ದಾನ ಮಾಡಬೇಕು. ಯಾವ ಗ್ರಹ ನಮಗೆ ನೆಗೆಟಿವ್ ಕೊಡ್ತಾ ಇರುತ್ತೋ ಅದಕ್ಕೆ ದಾನ ಮಾಡಬೇಕು. ಅದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡೋದಲ್ಲ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲಿ ಮೇಡಮ್ ಹೊಸಕೋಟೆಯಿಂದ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ದಿನಾಂಕ 2005. ಸರಿ, ಹುಟ್ಟಿದ ದಿನಾಂಕ ಸರಿ ಗೊತ್ತಿಲ್ಲ ಅಂದರೆ 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಹೇಳಿ. 1ರಿಂದ 249 ಒಳಗಡೆ ಒಂದು ನಂಬರ್ ಹೇಳಿ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಯ್ತಾ? ಫಾಸ್ಟ್ ಆಗಿ ಮಾತಾಡಿದ್ರೆ ಮಾತ್ರ ಗುರೂಜಿ ಅವರು ಅಟೆಂಡ್ ಮಾಡ್ತಾರೆ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. 9. ಓಕೆ, ಏನ್ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಇಲ್ಲ ಮೇಡಮ್, ಅವಳು ಈ ತರ ಓದ್ತಾ ಇದ್ಲು. ಮನೇಲಿ ಸ್ವಲ್ಪ ಮ್ಯಾರೇಜ್ ಇತ್ತು ಮಾಡಕ್ ಹೋಗಿ ಓದ ಹುಡುಗಿ ಅದು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೊರಟೋಗಿದ್ದಾಳೆ. ಓಕೆ, ಈಗ ಲವ್ ಮ್ಯಾರೇಜ್ ಮಾಡಿಕೊಂಡು ಹೋಗಿದ್ದಾರೆ. ಮತ್ತೆ ಇವಾಗ ತಂದೆ ತಾಯಿಗೂ ನೆಮ್ಮದಿ ಇಲ್ಲ ಮೇಡಮ್ ಮನೇಲಿ. ಯಾವಾಗ ಈಗ ನಿಮ್ ಪ್ರಶ್ನೆ ಏನಿದೆ? ಈಗ ಏನ್ ಕೇಳ್ಬೇಕಿತ್ತು ಗುರುಗಳೊಟ್ಟಿಗೆ? ಅದೇ ಹುಡುಗಿ ಯಾವ ತರ ಮತ್ತೆ ಬರ್ತಾಳ ಇಲ್ಲ, ವಾಪಸ್ ಬರ್ತಾಳ ಇಲ್ವಾ, ಅವಳ ಜೀವನ ಹೇಗಿದೆ ಅಂತ ಕೇಳ್ಬೇಕು. ಜೀವನ ಹೇಗಿರುತ್ತೆ ಅಂತ. ಓಕೆ, ನಮಸ್ಕಾರಮ್ಮ. ನಮಸ್ಕಾರ ಸರ್. ಮದುವೆ ಆಗಿ ಹೋದ್ಮೇಲೆ ಮತ್ತೆ ಯಾಕೆ ವಾಪಸ್ ಬರಬೇಕು? ಅಲ್ಲ, ಯಾಕೆ ವಾಪಸ್ ಬರ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವ ಸಬ್ಜೆಕ್ಟು ಅರ್ಥ ಆಗ್ತಾ ಇಲ್ಲ ನನಗೆ. ಮದುವೆ ಆಗಿ ಹೋದ್ರಂತೆ, ವಾಪಸ್ ಯಾವಾಗ ಬರ್ತಾರೆ? ಏನಾದೇನು ತಿರುಪತಿಗೆ ಹೋಗಿದ್ರಾ? ಯಾವುದೋ ಮೊನ್ನೆ ಕುಂಭಮೇಳಕ್ಕೆ ಹೋಗಿದಾರಾ? ತಾಯಿ ತುಂಬಾ ನೋವು ಪಡ್ತಾ ಇರ್ತಾರೆ ಗುರುಜಿ. ಈಗ ಮದುವೆ ಮಾಡ್ಕೊಂಡಾದ್ಮೇಲೆ ವಾಪಸ್ ಬಂದು ಮತ್ತೆ ಇನ್ನೊಂದು ಕಡೆ ಹೆಂಗ್ರಿ ಕಟ್ತೀರಾ? 2ನೇ ಮದುವೆ ಮಾಡ್ತೀರಾ? ಇಲ್ಲ ಗುರುಜಿ, ಮದುವೆ ಅಲ್ಲ ಗುರುಜಿ. ಸರಿ, ಆಯ್ತು. ಈಗ ನೋವಿಗೆ ಕಾರಣ ಲವ್ ಅಥವಾ ಹುಡುಗ ಏನು ಕೆಲಸ ಮಾಡ್ತಾನೆ? ಹುಡುಗನ ಓದ್ತಾ ಇದ್ದ ಗುರುಜಿ, ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು. ಕಾಲೇಜು? ಓಕೆ, ಕಾಲೇಜ್ ಪ್ರೇಮಿಗಳು. ಓಕೆ, ಅಕ್ಕಿಗಳು. ಏನು ಓದ್ತಾ ಇದ್ರು? ಅಲ್ಲಿ BA ಫುಲ್ ಕಂಪ್ಲೀಟ್ ಆಗಿದೆ ಗುರುಜಿ, ಡಿಗ್ರಿ. ಓಕೆ, ಹುಡುಗ ಏನು ಕೆಲಸ ಮಾಡ್ತಾನೆ ಹೋಗಿಲಿ?
ಅವನು ಇವಾಗೆಲ್ಲ ಐಫೋನ್ ಕಂಪ್ನಿಗೆ ಹೋಗ್ತಾ ಇದ್ದಾರೆ. ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಸೊ ಆ ಹುಡುಗಿನ ಚೆನ್ನಾಗಿ ನೋಡಿಕೊಂಡು ಸಾಕಿದ್ರೆ ಯಾಕೆ ತೊಂದರೆ ನಿಮಗೆ? ಯಾಕೆ ಹೊಟ್ಟೆ ಉರಿ? ಇಲ್ಲ ಗುರುಜಿ, ಅದೇ ಅಂದರೆ ಅವ್ರು ಚೆನ್ನಾಗಿರಬಾರ್ದು ಅಂತ ನಿಮಗೆ? ಇಲ್ಲ ಗುರುಜಿ, ಚೆನ್ನಾಗಿರಲ್ಲ ಗುರುಜಿ. ಅಲ್ಲ, ಅವ್ರ ಮನೆತನದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಅವನೇನಾರು ಹೊಡಿತಾನ ಮಾಡ್ತಾನ ಅಂದರೆ ಹೌದು ಒಪ್ಕೊಳ್ಳೋಣ. ಅಲ್ಲ ಗುರುಜಿ, ಅವರು ಬೇರೆ ಕ್ಯಾಸ್ಟ್ ಅಲ್ಲಿ ಕ್ಯಾಸ್ಟ್ ಅದು ಬಾಯಲ್ಲಿ ಬರಬೇಕಾಗಿತ್ತು, ಇಲ್ಲಿತ್ತು ಕಾಂಬಿನೇಷನ್, ಅದಕ್ಕೆ ಸುಮ್ಮನೆ ಅದು ಬರಬೇಕಾಗಿತ್ತು. ನೋಡಿ, ನಾವು ಮಾನವೀಯತೆಯಲ್ಲಿ ಇಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂತ್ಕೊಂಡು ಕ್ಯಾಸ್ಟ್ ಬಗ್ಗೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬಂದಿದೆ. ಜನ ನಾನೇನಾದ್ರು ಬೇರೆ ಕ್ಯಾಸ್ಟ್ ಬಗ್ಗೆ ಹೇಳಿದ್ರೆ ನನಗೆ ಕೇಸೇ ಹಾಕ್ಬಿಡ್ತಾರೆ. ಕ್ಯಾಸ್ಟ್ ಅಂತ ತೆಗೆದ್ರೆ ನನಗೂ ಹಾಕಿದ್ದಾರೆ. 2018 ಕ್ಯಾಸ್ಟ್ ಕೇಸ್ ಹಾಕಿದ್ದಾರೆ ನನಗೆ, ಮಾತಾಡ್ದಲೆ. ರೋಲ್ ಕಾಲ್ ಮಾಡೋಕ್ಕೆ ನನಗೆ ಕೇಸ್ ಹಾಕಿದ್ರು. ರೋಲ್ ಕಾಲ್ ಮಾಡೋಕ್ಕೆ ನನಗೆ 2018 ಕೇಸ್ ಹಾಕಿದ್ರು. ಇಲ್ಲಿ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಹೆಂಗೆ ಹಾಕ್ಬೇಕು? ಮತ್ತೆ ಗೌರ್ಮೆಂಟ್ ಏನು ಮಾಡ್ತಾಯಿದೆ? ಯಾರಾದರೂ ಕ್ಯಾಸ್ಟ್ ಬಗ್ಗೆ ಮಾತಾಡ್ಕೊಂಡು ಏನಾದ್ರು ಮಾಡಿದ್ರೆ ಫಸ್ಟ್ ಕೇಸ್ ಹಾಕ್ಬೇಕು ಇವ್ರಿಗೆ ಚೆನ್ನಾಗಿ. ಯಾಕೆಂದರೆ ನನಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಮ್ಯಾರೇಜ್ ಅಂತ ಬಂದಾಗ ಇಲ್ಲಿ ನಮಗೆ 5ನೇ ಮನೆ ಬಂತು. ಅಲ್ಲಿ ಲವ್ ಅಂತ ಬಂದಿದೆ, ಅಲ್ಲಿ ಕೇತು ಅಂದರೆ ಕ್ಯಾಸ್ಟ್ ಅಂತ ಬಂದ್ಬಿಡುತ್ತೆ. ಅದು ನಮ್ಗೆ ಗೊತ್ತಾಗ್ಬಿಟ್ಟಿದೆ. 11-5 ಅನ್ನೋ ಕಾಂಬಿನೇಷನ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದಿದೆ ಅಂತ. ಆ್ಯಕ್ಚುಲಿ ವಿವಾಹ ತುಂಬ ಚೆನ್ನಾಗಿರುತ್ತೆ, ಅದನ್ನು ನೋಡೋದಿಲ್ಲ ಇವರು. ಅವನು ಹಾಕ್ಕೊಂಡು ತುಳಿಲಿ, ಕ್ಯಾಕರ್ಸ್ ಉಗಿಲಿ ಆ ಹೆಂಡತಿನ, ನಮ್ಮ ಜಾತಿಲೇ ಇರಬೇಕು. ಕಪಾಳಕ್ಕೆ ಕೊಡಿಲಿ, ಕೊಲೆ ಮಾಡಲಿ, ನಮ್ಮ ಜಾತಿಲಿ ಇರಲಿ, ಕೊಲೆ ಮಾಡ್ತೇವೆ ಮಾಡಮ್ಮ ನಮ್ಮ ಜಾತಿಲಿ. ಇಂಥ ಮನಸ್ಥಿತಿ ಇದ್ದರೆ ನಾವೇನು ಮಾಡೋದು? ಬರ್ತಾರಾ ಹೋಗ್ತಾರಾ ಅಂತಕ್ಕಂಥದ್ದು ನಾನು ಹೇಳಿದ್ರೆ ದೇವ್ರು ನನ್ನನ್ನು ಮೆಚ್ಚಲ್ಲ. ನೀವು ಕರ್ಮಗಳು ಕಟ್ಕೊಳ್ಳಿ, ನೀವು ನಿಮ್ಮ ಅಕ್ಕ ನೀವೆಲ್ಲ ಕರ್ಮಗಳು ಕಟ್ಕೊಳ್ಳಿ. ಅವ್ರ ಕರ್ಮಕ್ಕೆ ಬಿಟ್ಟು ಹೋಗ್ತಾರ, ಚೆನ್ನಾಗಿರ್ತಾರ, ಅದು ಸೆಕೆಂಡ್ರಿ. ನಾನು ಚೆನ್ನಾಗಿ ಮದುವೆ ಆಗಿರೋನ್ನ ಯಾವಾಗ ಹೋಗಿ ಬರ್ತಾರೆ ಅನ್ನೋ ನೆಗೆಟಿವ್ನ ನಾನು ನೋಡೋ ಅಂಥ ಪರಿಸ್ಥಿತಿ ನನಗೆ ಬೇಡ. ದಯವಿಟ್ಟು ನಿಮಗೆ ಆ ಥರ ಒಂದು ಕುಲ್ ಬುದ್ಧಿ ಇದ್ದರೆ, ಮದುವೆ ಮುಗಿದೋಯ್ತು, ಅವ್ರದ್ದು ಮೋಸ್ಟ್ಲಿ ಶೋಭನೂ ಮುಗಿದೋಗಿರುತ್ತೆ, ಇನ್ನೇನು ಮಗು ಮಾಡೋ ಪ್ಲ್ಯಾನಲ್ಲಿ ಇರ್ತಾರೆ. ಆಶೀರ್ವಾದ ಮಾಡೋದು ಬಿಟ್ಬಿಟ್ಟು ಯಾವಾಗ ಬರ್ತಾರೆ ಅಂತ ಆ ಒಂದು ರಾಕ್ಷಸ ಬುದ್ಧಿ ತೋರಿಸ್ತಿರಲ್ಲ. ಈ ರಾಕ್ಷಸ ಗಣ ಅಂತ ನೋಡ್ತಾರಲ್ಲ ಪಬ್ಲಿಕ್ಕು, ನೀವೆಲ್ಲ ಇದಿರಲ್ಲ ಜನಗಳು, ಪಬ್ಲಿಕ್ಕು ರಾಕ್ಷಸ ಗಣ ಹುಡುಗಿ ಅಂತ. ಇವ್ರು ಯಾವ ಗಣದವರೋ ಗೊತ್ತಿಲ್ಲ. ಕ್ಯಾಸ್ಟ್ ಬೇರೆ. ಮದುವೆ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಕ್ಯಾಸ್ಟ್ ಒಪ್ಕೊಳ್ತೀನಿ, ಯಾಕೆ ನಮ್ಮದು ಏನೋ ಇರುತ್ತೆ, ನಮ್ಮ ಕ್ಯಾಸ್ಟ್ ಅಂತ ಇರುತ್ತೆ, ಓಕೆ ಒಪ್ಕೊಳ್ಳೋಣ, ಅದು ಸಮಾಜದ ಪಿಡುಗು ಅಂತ ಇಟ್ಕೊಳ್ಳೋಣ. ಮದುವೆ ಮುಗಿದೋದ ಮೇಲೆ ಮತ್ತೆ ಏನು ಕ್ಯಾಸ್ಟ್ ಇನ್ಯಾರು ನಿಮ್ಗೆ ಕೇಳ್ತಾರೆ? ಮುಗಿದೋಯ್ತದು, ತಾಳಿ ಕಟ್ಟಿದ ಮೇಲೆ ಮುಗಿದೋಯ್ತಲ್ಲಿ. ಮುಗಿದೋದ ಮೇಲೆ ಅವರ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಬೇಜಾರು ಮಾಡ್ಕೊಂಡಿರೋದು ಏನಕ್ಕೆ ಗೊತ್ತಾ? ಕ್ಯಾಸ್ಟು. ಅವರಮ್ಮ ಏನು ಇಂಥ ಕ್ಯಾಸ್ಟಲ್ಲೇ ಹುಟ್ಟಬೇಕು ಅಂತ ಏನು ಡಿಸೈಡ್ ಮಾಡ್ಕೊಂಡು ಹುಟ್ಟಿದ್ರಾ? ಆ ಅಮ್ಮಂಗೆ ಬುದ್ಧಿ ಇಲ್ಲ. ಅವ್ರ ಗಂಡ ಎಲ್ಲಿದ್ದಾನೋ ಅವ್ನಿಗೆ ಫಸ್ಟ್ ತಲೆ ಇಲ್ಲ. ಆ ಅಮ್ಮ ಯಾರು ಬೇಜಾರು ಮಾಡ್ಕೋದ, ಅವ್ರ ಗಂಡಂಗೆ ಫಸ್ಟ್ ತಲೆ ಇಲ್ಲ. ಗಂಡಸರು ಫಸ್ಟ್ ಕರೆಕ್ಟಾಗಿರಬೇಕು. ನಮ್ಮ ಮಗಳು ಚೆನ್ನಾಗಿ ನೋಡ್ಕೋತಾನ, ಸಾಕ್ತಾನ, ನೋವಾಗ್ದಂಗೆ ನೋಡ್ಕೋತಾನ, ದುಡ್ಡು ಕಾಸು ಕೊಡ್ತಾನ, ಆರೋಗ್ಯ ನೋಡ್ಕೊಳ್ತಾನ, ತಂದಾಕ್ತಾನ, ಎಲ್ಲಿ ಬೇಕೋ ಅವಳಿಗೆ ಏನು ಇಷ್ಟನೋ ಅದನ್ನು ಎಲ್ಲ ಮಾಡ್ತಾನ. ಎಲ್ಲ ತಿಕ್ಕಲುಗಳು ನೀವೆಲ್ಲ ಕ್ಯಾಸ್ಟ್ ಅಂತೆ, ಕ್ಯಾಸ್ಟು ಎಲ್ಲ ಅದಕ್ಕೋಸ್ಕರ ಈ ಗೌರ್ಮೆಂಟಿಂದನೇ ಸ್ಟಾರ್ಟ್ ಆಗಿದ್ದು. ಈ ಜಾತಿಗೆ ಇಷ್ಟು, ಈ ಜಾತಿಗೆ ಇಷ್ಟು ಅಂತ ಅವ್ರನ್ನೆಲ್ಲ ಮೇಲ್ವರ್ಗಕ್ಕೆ ತಗೊಂಬರಬೇಕು ಅಂತ ಗೌರ್ಮೆಂಟ್ ಅವ್ರು ಮಾಡ್ತಾಯಿದ್ದಾರೆ. ಮದುವೆ ವಿಚಾರದಲ್ಲಿ ತಲೆ ಎಲ್ಲ ಕೆಟ್ಟೋಗಿರುತ್ತೆ. ನಾವೇನು ಹೇಳೋಣ? ಈಗ ನಾನೊಬ್ಬ ಗುರು ಆಗಿ ಏನು ಹೇಳಬೇಕು? ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಇಂಥ ಪ್ರಶ್ನೆ ಬಂದಾಗ ಯಾವುದೋ ಬೇರೆ ಜಾತಿಗೆ ಮದುವೆ ಮಾಡ್ಕೊಳ್ತಾರೆ, ನಾವು ಮಾಡಬೇಡಮ್ಮ, ನಿಮ್ಮ ಜಾತಿ ನೀವು ಇರಬೇಕು, ನಮ್ಮ ಜಾತಿ ಹಂಗೆ ನಾನೇ ಡಿವೈಡ್ ಮಾಡ್ದಂಗಲ್ವಾ? ಮತ್ತು ನಾನು ಸರ್ವೇ ಜನ ಸುಖಿನೋ ಭವಂತು ಅಂತ ಲಾಸ್ಟಲ್ಲಿ ಯಾಕೆ ಹೇಳ್ಬೇಕು? ಮತ್ತೆ ಸರ್ವೇ ಜನ ಡಿವೈಡೋ ಭವಂತು ಅನ್ಬೇಕಾ? ವೈವಾಹಿಕ ಜೀವನ ಹೆಂಗಿರುತ್ತೆ ಅಂತ ಕೇಳಿ ಪ್ರಶ್ನೆ, ಅದನ್ನು ನೋಡೋಣ. ಬೇಡದೇ ಇರ್ತಕ್ಕಂಥದ್ದು ವಾಪಸ್ ಯಾವಾಗ ಬರ್ತಾರೆ? ಯಾವನ ಕಿತ್ತೋಗಿರೋ ದೊಡ್ಡ ಚಾನಲ್ ಕೂತ್ಕೊಂಡಿರ್ತಾರಲ್ಲ, ಎಲ್ಲ ಡ್ರೆಸ್ಗಳು ಹಾಕೊಂಡು ಅವ್ರ ಹತ್ರ ಹೋಗಿ ಅವ್ರಿಗೆ ದೋಷ ಇದೆ, ಅದಿದೆ, ಇವತ್ತೆಲ್ಲ ನಾಳೆ ಬರ್ತಾರೆ, ಅವರೆಲ್ಲ ಹಿಂಗೆ ಮಾತಾಡ್ಬಿಡ್ತಾರೆ. ನಾನು ಹಂಗೆ ಮಾತಾಡೋಲ್ಲ. ಐ ವಿಲ್ ನೆವರ್ ಟಾಕ್ ಇನ್ ದಟ್ ಲ್ಯಾಂಗ್ವೇಜ್. ಅವ್ರಿಗೆ ಹಂಗೆ ದೋಷ ಇದೆ, ಹಿಂಗೆ ದೋಷ ಇದೆ, ಬಂದೇ ಬರ್ತಾರಮ್ಮ, ಈ ಪೂಜೆ ಮಾಡಿಸಮ್ಮ, ವಾಪಸ್ ಬರ್ತಾರೆ. ಎರಡು ಮುದ್ದಾಗಿರ್ತಕ್ಕಂಥದ್ದು ಚೆನ್ನಾಗಿರ್ಬೋದೇನೋ ಜಾತಕದ ಪ್ರಕಾರ, ಆ ಮುದ್ದಾಗಿರೋ ಗಿಣಿಗಳನ್ನು ಕತ್ತರಿಸಿ ತರ್ತಕ್ಕಂಥ ಕೆಲಸ ಕೆಲವರು ಕಚಡ ಅಸ್ಟ್ರಾಲಜರ್ಸ್ ಮಾಡ್ತಾರೆ. ಅವ್ರಿಗೆ ಯಾವಾಗಲೂ ಧಿಕ್ಕಾರನೇ ಇರಲಿ. ಯಾಕಂದರೆ ಅವ್ರು ಯಾವತ್ತೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಅವರೂ ಹೇಳ್ತಾರೆ, ಲಾಸ್ಟಲ್ಲಿ ಅವರು ಸುಳ್ಳು ಹೇಳ್ತಾ ಇರ್ತಾರೆ. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಆಶೀರ್ವಾದ ಮಾಡಿ, ದೊಡ್ಡವರಾಗಿದ್ದೀರಾ. ಇವತ್ತಿದ್ದು ನಾಳೆ ಹೋಗೋ ದೇಹ ರೀ, ಇವತ್ತಿದ್ದು ನಾಳೆ ಹೋಗೋ ದೇಹ. ಯಾವ ಜಾತಿ ಏನು ಮುಂದಿನ ಜನ್ಮದಲ್ಲಿ ಹುಡ್ತೀರ, ಮತ್ತೆ ಅದೇ ಜಾತಿಯಲ್ಲಿ ಹುಡ್ತೀರೇನ್ರಿ? ನಾನು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಜಾತಿಯಲ್ಲಿ ಹುಟ್ಟಿಸ್ತಾನೆ ನನ್ನನ್ನು.
ಅದೇ ಜಾತಿನೇ ಹುಟ್ಟಬೇಕು ಅಂತ ಏನಾರು ಇದೆಯಾ? ಜಾತಿ ವ್ಯವಸ್ಥೆ ಮಾಡಿದ್ದು ದೇವರಲ್ಲ, ಜಾತಿ ವ್ಯವಸ್ಥೆ ಮಾಡಿದ್ದು ನಾವುಗಳು. ಜ್ಯೋತಿಷ್ಯದಲ್ಲಿ ಇದು ಜಾತಿ ಕಂಡುಹಿಡಿಯೋಕ್ಕಾಗಲ್ಲ. ಓಕೆ ಓಕೆ ಗುರುಗಳೇ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಗುರೂಜಿಯವರು ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಮೇಡಮ್ ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ. ಓಕೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದನೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮ್ಯಾಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 17/10/1987. ಟೈಮಿಂಗ್ಸ್ ರಾತ್ರಿ 9:30 ಬೆಂಗಳೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು?
ಮ್ಯಾಮ್ ನಾನು ಸ್ವಲ್ಪ ಅಸ್ಟ್ರಾಲಜಿ ಕಲಿತಾ ಇದ್ದೀನಿ ನಾನು. ಬಟ್ ನನ್ನ ಮುಂದಿನ ದಶೆ ನನಗೆ ಕುಜ ದಶೆ ಯಾವ ರೀತಿ ಇದೆ ಅಂತ ಗುರುಜಿ ಅಂತ ನಾನು ಕೇಳಬೇಕಾಗಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಅಸ್ಟ್ರಾಲಜಿ ಕಲಿತಾ ಇದ್ದೀರಾ? ಅದೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ನಾನು ಕೂಡ. ಬಟ್ ಈಗ ಪ್ರೆಸೆಂಟ್ ಚಂದ್ರ ದಶೆ ನಡೀತಾ ಇದೆ. ನಮ್ಮ ಸಿಸ್ಟಮ್ ಅರ್ಥ ಆಯ್ತಾ ನಿಮಗೆ? ಬಟ್ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದೀನಿ ಸರ್. ತಮ್ಮ ವಿಡಿಯೋಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ಹಂಗೆ ಫ್ರೀಯಾಗಿ ಕಲ್ಸ್ಬಿಡೋಣ ಅಂತ. ಕ್ಲಾಸಿಗೆ ಬಂದರೆ ಆ್ಯಪು ಸಿಗುತ್ತಲ್ರಿ ನಿಮಗೆ? ಗುರುಜಿ ನನ್ಗೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ ವರ್ಕ್ ಮುಗಿದು ನಾನು ಬರೋದೇ 8:30. ಸೊ ನಿಮ್ದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಚ್ ಈವ್ನಿಂಗ್. ಸೊ ನನ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಒಂದು 9 o'clock ಬ್ಯಾಚ್ ಮಾಡಿದ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ. 9 o'clock ಬ್ಯಾಚ್. ಬಟ್ ಈಗ ನನ್ಗೆ ಅದೆಷ್ಟೋ ಕುಜದಶ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕಂತ ತುಂಬಾ ಇಷ್ಟ. ಓಕೆ, ಡನ್. ನೋಡಿ, ನಿಮ್ಮ ಜಾತಕದಲ್ಲಿ ಲಗ್ನ ವೃಷಭ ಲಗ್ನದಲ್ಲಿ ಹುಟ್ಟಿರೋದು, ಸಿಂಹರಾಶಿ, ಮಗ ನಕ್ಷತ್ರ. ಹಾಗೆ ಎಷ್ಟು ವರ್ಷದಿಂದ ಕಲ್ತಿದ್ದೀರಾ ಜ್ಯೋತಿಷ್ಯ? ಗುರುಜಿ ಇವಾಗ ಒಂದು 5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪರಾಶರ ಇದ್ದೆ. ಬಟ್ ತಮ್ಮ ಒಂದು ಅಸ್ಟ್ರಾಲಜಿ ನೋಡಿಕ್ಕೆ ಸ್ವಲ್ಪ ನೋಡಿ ನನಗೆ ತುಂಬಾ ಅನುಕೂಲ ಆಗಿ ನಾನು ಇವಾಗ ನಿಮ್ದೇ ಫಾಲೋ ಮಾಡ್ತಾ ಇದ್ದೀನಿ. ಪರಾಶರ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಬರಲ್ಲ ಅಲ್ವಾ? ದೋಷ ಗೀಷ ಅಂದ್ರೆ ಬಟ್ ಅದು ದೋಷಗಳು ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಮತ್ತೆ ಇನ್ನೊಂದು ಆ ಲಗ್ನದಿಂದ ಒಂದನೇ ಮನೆ 2ನೇ ಮನೆ ಅದು ತುಂಬಾ ಅನಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ತಮ್ಮ ಒಂದು ಮೆಥಡ್ ಇದೆಯಲ್ಲ ಅದು ತುಂಬಾ ಈಸಿ ಆಗಿದೆ ಅದು. ಸೊ ಅದಕ್ಕೆ 15 days ಅಲ್ಲಿ ಕಲಿಬಹುದು ಅಂತ ಹೇಳ್ಬೋದು. ಅದಕ್ಕೆ ಮತ್ತೆ ತಮ್ಮ ಕ್ಲಾಸಿಗೆ ಬರೋಣ ಅಂತಂದ್ರೆ ನನಗೆ ಕೆಲಸ ಬೆಳಗ್ಗೆ 8 o'clock ನಾನು ಕೆಲ್ಸಕ್ಕೆ ಹೋದ್ರೆ ಬರೋದೇ ನೈಟ್ 8 o'clockಗೆ ಮತ್ತೆ ನಾನು ಬರೋದು. ಓಕೆ, ನೋಡೋಣ. ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಮಂಗಳ ದಶ. ಓಕೆ, ಚಂದ್ರದಶ. ಚಂದ್ರ ಆದಮೇಲೆ ಮಂಗಳಕ್ಕೆ ಹೋಗ್ತೀರಾ. ಓಕೆ, ಸೊ 4ನೇ ಮನೆ ಬಂದಿರೋದ್ರಿಂದ ಈ 4ನೇ ಮನೆ ಡೇಟಾ ಸೈನ್ಸು, ಟೀಚಿಂಗು, ಟೀಮ್ ಲೀಡ್ರು, ಟ್ರೈನಿಂಗು ಇಂಥ ಲೈನಲ್ಲಿ ನಿಮಗೆ ಸೂಕ್ತವಾಗುತ್ತೆ. ಅರ್ಥ ಆಯ್ತಾ? ಏನು ಕೆಲಸ ಮಾಡ್ತೀರಾ? ಗುರುಜಿ ಈಗ ತಮ್ಮಲ್ಲೇ ಒಂದು 2 years ಮುಂಚೆ ಕಾಲ್ ಮಾಡಿದ್ದೆ ಒಂದ್ಸಲಿ ತಮ್ಮ ತಾರೆ. ಅವಾಗ ಕೆಲಸ ನನ್ಗೆ ಇದ್ದಿಲ್ಲ, ಕೆಲಸ ಹುಡುಕ್ತಾ ಇದ್ದೆ. ಅವಾಗ ತಾವೇ ಹೇಳಿದ್ದೆ ಕೆಲಸ ಸಿಗತ್ತೆ ಅಂತ, ಬ್ಯಾಂಕ್ ರೂಟ್ ಅಲ್ಲಿ ಸಿಗತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ. ಬ್ಯಾಂಕ್ ಅಲ್ಲಿ ಸಿಕ್ಕಿದೆ. ಬ್ಯಾಂಕಿಂಗ್ ಅಲ್ಲಿ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಒಂದು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಓಕೆ ಓಕೆ, ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಓಕೆ, ವೆರಿ ಗುಡ್. ಆದ್ರೆ ಮುಂದೆ ಮಂಗಳ ದಶ 2029ಕ್ಕೆ ಬರುತ್ತೆ, ಬದಲಾಗುತ್ತೆ. ಸೇಮ್ ಲೈನು ಸ್ವಲ್ಪ ಚೇಂಜಸ್ ಆಗುತ್ತೆ. ಬ್ಯಾಂಕಿಂಗಲ್ಲಿ ಇದ್ರೂ ಕೂಡ 10th house ಬಂದಿರೋದ್ರಿಂದ ಮಂಗಳ ಮ್ಯಾನೇಜರ್ ಹೈಯರ್ ಪೊಸಿಷನ್ 29 ಆದಮೇಲೆ ಬರುತ್ತೆ. ಯಾಕಂದರೆ ಯಾವಾಗಲೂ ಕೂಡ 10 ವೆರಿ ಇಂಪಾರ್ಟೆಂಟು. 10 ಇಲ್ಲಿ ಬಂದರೆ ಮೈಲ್ಡು, ಇಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ, ಇಲ್ಲಿ ಬಂದರೆ ಅತ್ಯುತ್ತಮ. ಒಂದೊಂದು ಲೆವೆಲಲ್ಲೂ ಹೋಗುತ್ತೆ. ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಇದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ ಹೋಗುತ್ತೆ. ಥರ್ಡ್ ಲೆವೆಲಲ್ಲಿ 10 ಇರೋದ್ರಿಂದ ಇವರಿಗೆ ತುಂಬಾ ಎತ್ತರಕ್ಕೆ ಬೆಳೀತಾರೆ. ಸೊ ಈಗಿಂದನೇ ರಾಹುನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ದುರ್ಗಾ ಜಪ ಮಾಡ್ಕೊಳ್ಳಿ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ, ಅನ್ಲಿಮಿಟೆಡ್ ಹೇಳಿ. 29 ಆದಮೇಲೆ ನೀವು ಹೈಯೆಸ್ಟ್ ಪೊಸಿಷನ್ ಇರ್ತೀರ, ಟಾಪ್ ಪೊಸಿಷನ್ ಇರ್ತೀರ, ಒಳ್ಳೆಯ ಒಂದು ವಿಚಾರದಲ್ಲಿರುತ್ತೆ. ಅಲ್ಲಿಂದ 6 years ಆದಮೇಲೆ ರಾಹು ಬಂದಾಗ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಲಕ್ಷ ಅಲ್ಲ, ವಿ ಕ್ಯಾನ್ ಆಲ್ಸೋ ಟೇಕ್ ಇಟ್ ಆಸ್ ಕೋಟಿ. ರಾಹು ದೇಶದಲ್ಲಿ ಕೋಟಿಗಟ್ಟಲೆ ಇರುತ್ತೆ. ದಿ ಕಾಂಬಿನೇಷನ್ ಇಸ್ ಸೋ ಬ್ಯೂಟಿಫುಲ್. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾನು ಕೂಡ ಕಲಿತ್ಕೊಳ್ಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ಇದ್ದರೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗುರುಜಿಯವರು. ಇದೇ ತಿಂಗಳು 15ನೇ ತಾರೀಕು ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಮನೆ ಮಂದಿಯವರೆಲ್ಲ ಕೂತು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯದ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ನ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.